ಈ ಪಾಡ್ಕಾಸ್ಟ್ ಕೇವಲ ಮನರಂಜನೆಗಾಗಿ ಮಾತ್ರ. ತಾಂತ್ರಿಕ ದೋಷದಿಂದಾಗಿ ಧ್ವನಿ ಸ್ವಲ್ಪ ಕಡಿಮೆ ಇರಬಹುದು. ದಯವಿಟ್ಟು ನಮಗೆ ಬೆಂಬಲ ನೀಡಿ ಪ್ರೋತ್ಸಾಹಿಸಿ. ಈ ಪಾಡ್ಕಾಸ್ಟ್ ಇಷ್ಟವಾದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಲು ಮರೆಯದಿರಿ. ಹೊಸ ಎಪಿಸೋಡ್ ಬರುತ್ತಿದ್ದಂತೆ ತಿಳಿಯಲು ನೋಟಿಫಿಕೇಶನ್ ಬೆಲ್ ಆನ್ ಮಾಡಿ. ಇಲ್ಲಿವರೆಗೂ ಎಷ್ಟು ಜನ ಜೊತೆ ಡೇಟಿಂಗ್ ಮಾಡಿದ್ದಾರೆ? 50-60 ಜನ ಇರ್ಬೋದೇನೋ ಸ್ಕೂಲಿಂದ. ಸುಮ್ಮನೆ ಒಂದು ಸರ್ಟಿಫಿಕೇಟ್ಗೋಸ್ಕರ ಕಾಲೇಜ್ ಮಾಡಿದ್ರು. 10th ಮುಗಿಸೋಷ್ಟೊತ್ತಿಗೆ 10 ವರ್ಷಕ್ಕೆ ಒಂದು 6 ಸ್ಕೂಲ್ ಚೇಂಜ್ ಮಾಡಿದ್ರು. ಗರ್ಲ್ ಫ್ರೆಂಡ್ ಅಂಡ್ ಕ್ರಶ್. ಅಲ್ಲಿ ಫ್ರೆಂಡ್ಸ್ ಟೀಚರ್ ನೋಡಿ ಫ್ರೆಂಡ್ಸ್ ಟೀಚರ್ ಮೇಲೆ ಕ್ರಶ್ ಆಯ್ತು. ಇದುವರೆಗೂ ನಾನು ಯಾರಿಗೋ ಒಬ್ಬರಿಗೂ ಪ್ರಪೋಸ್ ಮಾಡಿದವನಲ್ಲ ಲೈಫಲ್ಲಿ. ಇದು ಟಾಪ್ ಕ್ವಶನ್. ಕಂಡೋರ್ ಜೋಬಲ್ಲಿ ಇದ್ರೆ ಅದು ಜೋಬಲ್ಲಿ ನಾವು ಕೈ ಇಟ್ಟಾಗಿಲ್ಲ, ಅದು ಕಕ್ಕಸತ್ತೆ. ಅದು ಲಕ್ಷ್ಮಿ ಅಲ್ವೇ ಅಲ್ಲ. ದುಡ್ಡು ಮಾಡಕ್ ಒಂದು ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ದಟ್ ಇಸ್ ಫೇಲ್ಯೂರ್. ನಮ್ಮ ಡ್ಯಾಡಿನ ನನಗೆ ನೀನು ಓನರ್ ಆಗೋಕ್ಕಿಂತ ಮುಂಚೆ ಲೇಬರ್ ಆಗು ಅಂತ ಹೇಳಿ. ಜೀವನನೇ ದುಡ್ಡು. ವಾಟ್ ಎವರ್ earnings is happening to the family. ನಿಮಗೆ ಕಾರ್ಗಳ ಬಗ್ಗೆ ಏನು ಅಷ್ಟೊಂದು ಪ್ಯಾಷನ್ ಯಾವಾಗಿಂದ ಸ್ಟಾರ್ಟ್ ಆಯ್ತು? ನಮ್ಮ ತಾಯಿ ಕುಂತ್ಕೊಂಡ್ರೆ ಕಾರಲ್ಲಿ ಮೈ ಕೈ ನೋವು ಆಗದಿರೋ ಥರ ನಿಮ್ಗೆ ನಾನು ಇಂಥ ಕಾರಲ್ಲಿ ಓಡಾಡ್ತಾ ಇದ್ದೀನಿ, ಇಂಥ ಮಗು ಮುಗಿಸಿಬೇಕು ಅಂತ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಗಾಡಿ ಕೈಗಿತ್ತು. ನೆಟ್ವರ್ಕ್ ಎಷ್ಟು ಆಸ್ ಆಫ್ ನೌ? ಏಂತಕ್ ದೊಡ್ಡಪ್ಪ ಅಂದಿದ್ದು ಸುಜಿತ್ತು ಅಂದ್ರೆ, ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಪಾಡ್ಕಾಸ್ಟ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ ಆಸ್ ಪರ್ ನಿಮ್ಮ ರಿಕ್ವೆಸ್ಟ್ ಪ್ರಕಾರ ಗಣ್ಯ ವ್ಯಕ್ತಿಗಳ ಜೊತೆ ಸೇರ್ಕೊಂಡು ನಾವು ಇವತ್ತು ಪಾಡ್ಕಾಸ್ಟ್ ಮಾಡ್ತಾ ಇದೀವಿ. ಯಾರು ಅಂತ ಹೇಳಿದ್ರೆ ಈಶಾಂಕ್ ಹಾಗೂ ಆರ್ಯನ್ ಬ್ರೋ ಅವ್ರ ಜೊತೆ. ನಮಸ್ಕಾರ. ವೆಲ್ಕಮ್ ಟು ದ ಶೋ. ನಮಸ್ಕಾರ ಬಾಯ್ ಬೆನ್ನು. ಮೋಸ್ಟ್ ಅವೈಟೆಡ್ ಪಾಡ್ಕಾಸ್ಟ್. ಓಕೆ ಗೈಸ್, ಆಸ್ ಪರ್ ನಿಮ್ಮ ರಿಕ್ವೆಸ್ಟ್ ಪ್ರಕಾರ ಈ ಪಾಡ್ಕಾಸ್ಟ್ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಇವರಿಬ್ರು ಬಗ್ಗೆ ನಿಮ್ಗೆಲ್ಲ ತಿಳ್ಸಕ್ಕೆ. ಸೊ ನಿಮ್ಮ ಒಂದು ಕ್ವಶನ್ಸ್ನೆಲ್ಲ ಇವತ್ತು ಬಂದಿರೋ ಕ್ವಶನ್ಸ್ನ ಇವಾಗ ಎತ್ಕೊಂಡು ಅದನ್ನ ಪಾಡ್ಕಾಸ್ಟ್ ಆಗಿ ಮಾಡ್ತಾ ಇದೀವಿ. ಸೊ ಟೈಮ್ ಬಂದು 12 ಗಂಟೆ ರಾತ್ರಿ ಇವಾಗ ಶೂಟ್ ಮಾಡ್ತಾ ಇರೋದು. ಹ್ಯೂಜ್ ಥ್ಯಾಂಕ್ಸ್ ಟು ಬೋತ್ ಆಫ್ ದೆಮ್. ಯಾಕಂದ್ರೆ ಇವರು ಇನ್ನೊಂದು ದಿಕ್ಕಿಂದ ಬಂದಿದ್ದಾರೆ, ಇವರು ಇಲ್ಲಿಂದನೇ ಸ್ವಲ್ಪ ಲೇಟ್ ಆಗಿ ಬಂದಿದ್ದಾರೆ. ಆದ್ರೂ ಏನೋ 12 ಗಂಟೆ ರಾತ್ರಿ ಇಲ್ಲಿ ದೆವ್ವ ಓಡಾಡೋ ಟೈಮಲ್ಲಿ ನಾವು ಪಾಡ್ಕಾಸ್ಟ್ ಮಾಡ್ತಾ ಇದೀವಿ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ಶುರು ಮಾಡೋಣ. ಫಸ್ಟ್ ಕ್ವಶನ್ ನಾವು ಮ್ಯಾಡಿಂದಾನೆ ಶುರು ಮಾಡೋಣ. ಫಸ್ಟ್ ಗುರುಗಳು ಕಾಲ್ ನಮಸ್ಕಾರ. ನಮಸ್ಕಾರ. ಯೋಚನೆ ಮಾಡ್ತಾ ಓಕೆ ರೆಡಿ? ಓಕೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಪಕ್ಕದ ಮನೆ ಮಗ ಮ್ಯಾಡಿನಿ. ಓಕೆ, ಫಸ್ಟ್ ಕ್ವಶನ್ ಇಶಾಂಕ್ಗೆ. ಇಶಾಂಕ್, ನಿಂಗೆ ಸಂಜನಾ ಅವ್ರ ಕ್ವಶನ್ ಕೇಳ್ತಾ ಇದಾರೆ. ಫಸ್ಟ್ ಕ್ವಶನ್ ಇಂತ ಟಾಪ್ ಕ್ವಶನ್ ಅದು. ಅದೇ ಟಾಪ್ ಕ್ವಶನ್ ಸಂಜನಾ ಅವ್ರ ಕಡೆಯಿಂದ. ನಿಮ್ ಎಜುಕೇಶನ್ ಏನು? ನಾನ್ ಬಿಕಾಮ್. ಓಕೆ, ಬಿಕಾಮ್. ನಂದು ಬಿಕಾಮ್ ಅಂದ್ರೆ ನಾನು ಆಟೋಮೊಬೈಲ್ ಇಂಜಿನಿಯರಿಂಗ್ ಓದೋಣ ಅಂತ ಸೇರ್ಕೊಂಡೆ. ಬಟ್ ಮಧ್ಯದಲ್ಲೇ ಬಿಟ್ಬಿಟ್ಟು ಬಿಕಾಮ್ ಮುಗಿಸ್ಕೊಂಡು ಕ್ಲೋಸ್ ಮಾಡಿದೆ. ಯಾವ ಕಾಲೇಜ್ ಓದಿದ್ದು? ನೀವು ಭಯ? ನಾವು ಲಂಡನ್ CES ಕಾಲೇಜಿಗೆ ಹೋಗ್ಬೇಕಾಗಿತ್ತು. ಮ್ಯಾನೇಜ್ಮೆಂಟ್ ಸೀರೀಸ್ಗೆ ಮೈಕ್ ನಮ್ಮ ಅಪ್ಪ ಇಲ್ಲೇ ಇರ್ತಿ ಗಮನಿಸ್ಬಿಟ್ಟು ಅಂದ್ಬಿಟ್ಟು ಇಲ್ಲೇ ಓದಿಸಿದ್ರು. ಅಂದ್ರೆ ಅವ್ರ ಕಾಲೇಜ್ ಟ್ರಸ್ಟ್ ಶೇಖರಪುರಂ ಅಲ್ಲಿ. ಸೊ ಮಗ ಎಲ್ಲೋದ್ರು ಕಣ್ಣು ಮುಂದೆ ಕಾಣಿಸ್ತಾನೆ, ಕಣ್ಣು ಮುಂದೆ ಇರ್ತಾನೆ, ಏನು ತಪ್ಪು ಮಾಡಲ್ಲ ಅಂದ್ಬಿಟ್ಟು ಅದೇ ಕಾಲೇಜ್ ಸೇರಿಸಿದ್ರು. ಅದೇ ನಾವು ಕಾಲೇಜಿಗೆ ಹೋಗಿದ್ದು 3% ಇತ್ತು ಅಷ್ಟೇ ಅಟೆಂಡೆನ್ಸ್ ಅಂತ. ಕಾಲೇಜ್ಗೆ ಹೋಗಿಲ್ಲ ಆಕ್ಚುಲಿ, ಬಂಕ್ ಹೊಡ್ಕೊಂಡು ಇಟ್ಟಾಡ್ಕೊಂಡಿದ್ವಿ. ಸುಮ್ಮನೆ ಒಂದು ಸರ್ಟಿಫಿಕೇಟ್ಗೋಸ್ಕರ ಕಾಲೇಜ್ ಮಾಡಿರೋದು. ಇಲ್ಲ, ನಾನು ಓದ್ಲೇಬೇಕು ಅಂತ ಹೋಗಿದ್ದು. ಹೌದು, ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಕ್ವಶನ್. ಗರ್ಲ್ ಫ್ರೆಂಡ್ ಅಂಡ್ ಕ್ರಶ್ ಇಬ್ರಿಗೂ. ಓಕೆ, ಫಸ್ಟ್ ಅದು ಬರೀ ಕ್ರಶ್ ಅಷ್ಟೇ, ನೋಡ್ತೀರಷ್ಟೇ. ಯಾವ ಏಜ್ ಆಯ್ತು ನಿಮ್ಗೆ? ನೋಡ್ಬೋದು ಅಷ್ಟೇ. ಅದು ಹೋಗಿದ ತಕ್ಷಣ ಅಷ್ಟೇ, ಅದಕ್ಕೆ ಇನ್ನೊಂದು ಕ್ರಶ್ ಬಂದಿರುತ್ತೆ. ಅಲ್ಲ, ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಯಾವ ಏಜ್ ಅಲ್ಲಿ ಅನ್ಸ್ತು ನಿಮ್ ಕ್ರಶ್? ಈ ಹುಡುಗಿಗೆ ನಾನು ಲವ್ ಮಾಡ್ಬೇಕಪ್ಪ, ಮದ್ವೆ ಆಗ್ಬೇಕಪ್ಪ ಅಂತ ಫಸ್ಟ್ ಯಾವಾಗ ಅನ್ಸ್ತು ನಿಮ್ಗೆ? ಕಾಲೇಜ್ ಡೇಸ್ ಅಲ್ಲಿ. ಕಾಲೇಜ್ ಅಲ್ಲನಾ? ಅಲ್ಲಿವರೆಗೂ ನಮ್ಗೆ ಅವೆಲ್ಲ ಅಂದ್ರೆ ಭಯ. ಓಕೆ, ಯಾಕಂದ್ರೆ ನಾವ್ ಇದ್ದಿದ್ದೆ ಹಾಸ್ಟೆಲ್ ಅಲ್ಲಿ. 10th ಮುಗಿಸೋಷ್ಟೊತ್ತಿಗೆ 10 ವರ್ಷಕ್ಕೆ ಒಂದು 6 ಸ್ಕೂಲ್ ಚೇಂಜ್ ಮಾಡಿದೀನಿ. ಎಲ್ಲ ಕಡೆ ಅವರೇ ಕರೀತಾ ಇದ್ರು ಬನ್ನಿ ಅಂತ. ಆಮೇಲೆ ಅವರೇ ಕಳಿಸ್ತಾರೆ. ಫಸ್ಟ್ ನಿಮ್ದು ಹೇಳಲೇ ಇಲ್ಲ. ಕ್ರಶ್ ಆಯ್ತು ಅವ್ರದ್ದು ಕ್ರಶ್ ಆಯ್ತು. ಲವ್ ಕೇಳಪ್ಪ. ಇವ್ರದ್ದು ಹೇಳ್ತಾ ಇಲ್ಲ, ಇರಪ್ಪ ಒಬ್ಬ 1 by 1. ಆಮೇಲೆ ಸೀರಿಯಸ್ ಆಗಿ ಫಸ್ಟ್ ಲವ್ ಯಾವಾಗ ಆಯ್ತು? ಅದಾಗಿತ್ತು. ಓಕೆ, ಹೋಯ್ತಾ? ಎಷ್ಟು ವರ್ಷ ರಿಲೇಶನ್ಶಿಪ್? ನಿಂಗೆ ಯಾಕದು? ಲವ್ ಅಂತ ಕೇಳಿದ್ರು. ಎಷ್ಟು ವರ್ಷ, ಎಲ್ಲಿ, ಯಾವ ಏರಿಯಾ? ಫಸ್ಟ್ ಕ್ರಶ್ ಎಕ್ಸಾಕ್ಟ್ಲಿ 100%. ಕ್ಲಾಸ್ ಟೀಚರ್ ಮೇಲೆ? ನಮ್ಮ ಟೀಚರ್ ಮೇಲೆ, ನಮ್ಮ ಇಂಗ್ಲಿಷ್ ಟೀಚರ್ ವೆಂಕಟ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಾನು ನಮ್ಮ ಇಂಗ್ಲಿಷ್ ಟೀಚರ್ ಮೇಲೆ ಕ್ರಶ್ ಆಯ್ತು.
ಹಂಗೆ ಆಯ್ತಾರಂಗೆ ಫ್ರೆಂಚ್ ಟೀಚರ್ ಬಂದರು. ಫ್ರೆಂಚ್ ಕ್ಲಾಸ್ ಸೇರ್ಕೊಂಡಿದ್ವಿ ಅಲ್ಲಿ, ಯಾವ ಸ್ಕೂಲ್ ವೆಂಕಟ್ ಇಂಟರ್ನ್ಯಾಷನಲ್. ಅಲ್ಲಿ ಫ್ರೆಂಚ್ ಟೀಚರ್ ನೋಡಿ ಫ್ರೆಂಚ್ ಟೀಚರ್ ಮೇಲೆ ಕ್ರಶ್ ಆಯ್ತು. ಸೊ ಅದೇ ಫಸ್ಟ್ ಕ್ರಶ್. ಎಲ್ಲ ಟೀಚರ್ಸ್ ಮೇಲೆ ಜಂಪ್ ಆಗ್ತಾ ಇತ್ತು. ಅಂದ್ರೆ ಅವ್ರ ಪ್ರೆಸೆನ್ಸ್ ಹಂಗಿತ್ತು, ಅಂದ್ರೆ ಎಲ್ಲ ಮಕ್ಕಳು ಇಷ್ಟಪಡೋರು ಅವ್ರನ್ನ. ಶಿ ವಾಸ್ ಸೋ ಬ್ಯೂಟಿಫುಲ್. ಆಯ್ತಾ, ಆ ಥರ. ವಾಟ್ ಅಬೌಟ್ ಗರ್ಲ್ ಫ್ರೆಂಡ್ ಇಲ್ಲ, ಐ ಆಮ್ ಸಿಂಗಲ್. ಅದ್ ಕೇಳ್ತೀವಿ, ಆಮೇಲೆ ಬಿಡ್ತೀವಿ. ಫಸ್ಟ್ ಲವ್ ನಿಮ್ಗೆ ಯಾವಾಗ? ಇವಾಗ ಟೀಚರ್ ಬಿಟ್ಟು ಹುಡುಗಿ ಮೇಲೆ ನಾರ್ಮಲ್ ನಿಮ್ ಕ್ಲಾಸ್ ಬಿಟ್ಟು 9th ಸ್ಕೂಲಲ್ಲಿ ಇಟ್ ವಾಸ್ ಜಸ್ಟ್ ಲೈಕ್ ಅಗೇನ್ ಕ್ರಶ್ ಟೈಪ್ಸ್. ಸುಮ್ಮನೆ ಹಾಯ್ ಬಾಯ್ ಆ ಥರ. ಚೈಲ್ಡ್ಹುಡ್ ಲವ್ ಇಲ್ಲ ಅಂದ್ರೆ ಸುಮ್ಮನೆ ಚೈಲ್ಡ್ಹುಡ್ ಲವ್ ಸ್ಟೋರಿ ಹೆಂಗಿರುತ್ತಾ ಆ ಥರ. ಸುಮ್ಮನೆ ನಾವು ಚಾಕ್ಲೇಟ್ ತಂದು ಕೊಡೋದು, ಅವ್ರು ಚಾಕ್ಲೇಟ್ ತಂದು ಕೊಡೋದು, ಬರೀ ಇಷ್ಟೇ. ಪ್ರಪೋಸ್ ಇಲ್ಲ ಅಂದ್ರೆ ನನಗೂ ಅವ್ರು ಕಂಡ್ರೆ ಇಷ್ಟ ಆಯ್ತು, ಅವ್ರಿಗೂ ನಾನು ಕಂಡ್ರೆ ಇಷ್ಟ ಆಯ್ತು. ಸೊ ಹಂಗೆ ಇದ್ದಿದ್ದು ಸ್ಟೋರಿ. ಯಾವತ್ತೂ ಇದುವರೆಗೂ ನಾನು ಯಾರಿಗೋ ಒಬ್ಬರಿಗೂ ಪ್ರಪೋಸ್ ಮಾಡ್ದವನಲ್ಲ ಲೈಫಲ್ಲಿ. ಸೊ ಅದೊಂದು ಹಂಗಲ್ಲ, ಆ ಥರ ಏನಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಬಿಗ್ಗೆಸ್ಟ್ ಫಿಯರ್? ಮೈ ಫಿಯರ್ ಇಸ್ ಲೂಸಿಂಗ್ ಸಂಬಡಿ. ಅಂದರೆ ಐ ಹ್ಯಾವ್ ಕಮ್ ಅಕ್ರಾಸ್ ಲಾಟ್ ಆಫ್ ಥಿಂಗ್ಸ್. ಐ ಹ್ಯಾವ್ ಲಾಸ್ಟ್ ಸೋ ಮೆನಿ ಫ್ರೆಂಡ್ಸ್ ಇನ್ ಮೈ ಪಾಸ್ಟ್. ಬಿಗ್ಗೆಸ್ಟ್ ಫಿಯರ್ ಏನು? ನನ್ನ ವಿಚಾರ ನನಗೆ ಕೆಲವು ವಿಚಾರ ನಂಗೆ ನನ್ನ ಮೇಲೆ ನಂಬಿಕೆ ಇರಲ್ಲ. ಪಟ್ಟಂತ ರಿಯಾಕ್ಟ್ ಆಗ್ಬಿಡ್ತೀನಿ, ಯಾರೋ ಸ್ವಲ್ಪ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರು ಅಂತಂದ್ರೆ ಅವಾಗ ಕೋಪ. ಬಿಗ್ಗೆಸ್ಟ್ ಫಿಯರ್ ಅಂದ್ರೆ ನಿಮ್ ಕೋಪ. ನನ್ನ ಕೋಪನೇ. ಯುವರ್ ಬಿಸ್ನೆಸ್ ಸೆಕ್ಟರ್? ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತೀನಿ, ಶೇರ್ ಮಾರ್ಕೆಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಬರೋದನ್ನೆಲ್ಲ ಕೂಡಿಟ್ಕೊಂಡು ನೆಕ್ಸ್ಟ್ ಏನ್ ಮಾಡಬೇಕು, ಅದಕ್ಕೆ ಸಾಲ ಇಲ್ದಿರ ಮಾಡಬೇಕು ಅಂದ್ಬಿಟ್ಟು ಸೊ ಸೇವಿಂಗ್ಸ್ ಮಾಡ್ಕೊಂಡು ಲೇಟ್ ಆದ್ರೂ ಪರವಾಗಿಲ್ಲ ಆಮೇಲೆ ಮಾಡೋಣ, ಬಟ್ ನಮ್ ದುಡ್ಡಲ್ಲೇ ಮಾಡೋಣ. ಬ್ಯಾಂಕಲ್ಲಿ ಲೋನ್ ತಗೊಳೋದು ಬೇಡ, ನಾಳೆ ಸಾಧನ ಆಯ್ತು ಅಂದ್ರೆ ನಾವು ಸಿಗಾಕೊಂಡು ಅನ್ಭವಿಸೋದು ಬೇಡ. ಅವಾಗಲ್ಲ ಬಿಸ್ನೆಸ್ಸು ಲಾಸು, ಪ್ಲಸ್ ಬ್ಯಾಂಕ್ಗೂ ನಾವು ಕಟ್ಟಲೇಬೇಕಾ. ಅದೇ ನಾವು ಕೂಡಿಟ್ಕೊಂಡು ಮಾಡಿದ್ರೆ ನಮ್ ದುಡ್ಡು ನಾವೇ ಕಳ್ಕೊಂಡಿದ್ದೀವಿ ಅಷ್ಟೇ. ನಿಮ್ದು ಬಿಸ್ನೆಸ್ ಸೆಕ್ಟರ್? ನಮ್ದು ಬಿಸ್ನೆಸ್ ಸೆಕ್ಟರ್ ಫ್ಯಾಮಿಲಿ ಬಿಸ್ನೆಸ್ಸು, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್, ಲ್ಯಾಂಡ್ ಡೆವಲಪ್ಮೆಂಟ್. ಇಬ್ರು ಅದೇ ಫೀಲ್ಡ್ ಅಲ್ಲಿ ಅವರೇ ಗೈಸ್. ಡೆವಲಪ್ಮೆಂಟ್ ಒಟ್ನಲ್ಲಿ ಇಬ್ರು ಡೆವಲಪ್ ಮಾಡ್ತಾವ್ರೆ. ಕನ್ನಡ ಅಭಿಮಾನಿ ಅಂತ ಅವ್ರ ಕಡೆಯಿಂದ ನಿಮ್ ಕ್ವಶನ್ ನೆಕ್ಸ್ಟ್. ನಿಮ್ದು ಏನ್ ಡಿಫೆಂಡರ್ ಕಾರ್ ಇದೆ ಅದು ನಿಮ್ ಓನ್ ಮನೆಯಲ್ಲಿ ತಗೊಂಡಿದ್ರೆ ಅಂದ್ರೆ ಅಪ್ಪ ಮಾಡಿ ದುಡ್ಡಲ್ಲಿ ತಗೊಂಡಿದ್ರೆ ಅಂತ ಹೇಳ್ತಾರೆ. ಐ ವಿಶ್ ನಂಗೆ ನಮ್ಮ ಅಪ್ಪನ ದುಡ್ಡಲ್ಲಿ ಏನಾರು ತಗೋಬೇಕು ಅಂತ ಆಸೆ ಇತ್ತು, ಬಟ್ ದೇವ್ರ ನಾನು ಹಣೆ ಬರ್ದಿಲ್ಲ. ಓಕೆ, ನಮ್ಮ ತಂದೆಯವ್ರು ಕಳ್ಕೊಂಡು ಈಗ ನೆಕ್ಸ್ಟ್ ಮಂತ್ಗೆ 6 years. ಸೊ ಇದ್ದಿದ್ರೆ ಇನ್ನೂ ಸಕದ ಮಜಾ ಮಾಡ್ತಾ ಇದ್ದೆ. ನನ್ನ ದುಡ್ಡಲ್ಲಿ ಭಯ ಭಕ್ತಿಯಿಂದ ಮಾಡ್ತಾ ಇದ್ದೆ. ಬೋತ್ ಇನ್ಕಮ್ ಬೋತ್ ಸೇಮ್ ಕನ್ನಡ ಅಭಿಮಾನಿ ಕಡೆಯಿಂದ ಡಿಪೆಂಡ್ಸ್ ಆಗುತ್ತೆ. ಇನ್ಕಮ್ ಫಿಕ್ಸ್ಡ್ ಅಂತ ಇಲ್ಲ. ಅಂದರೆ ಇಟ್ ಇಸ್ ನನಗೆ ಬಂದು ನಮ್ಮ ಮಮ್ಮಿ ಡ್ಯಾಡಿ ಪಾಕೆಟ್ ಮನಿ ಕೊಡೋದು. ಇವತ್ತಿಗೂ ಅಷ್ಟೇ, ನಾನು ಎಲ್ಲಾದ್ರೂ ಆಚೆ ಹೋಗ್ತೇನೆ, ಖರ್ಚು ಕಾಸಬೇಕು ಅಂದ್ರೆ ನಮ್ಮ ಅಮ್ಮ ಕೈಲೇ ಇಸ್ಕೊಂಡು ಹೋಗೋದು ನಾನು. ಸೊ ವಾಟ್ ಎವರ್ ಅರ್ನಿಂಗ್ಸ್ ಇಸ್ ಹ್ಯಾಪನಿಂಗ್ ಟು ದ ಫ್ಯಾಮಿಲಿ. ಸೊ ನಮ್ಮ ಅಪ್ಪ ಅಮ್ಮನ ಕೈಗೆ ಬರುತ್ತೆ, ಅವರಿಂದ ನಮಗೆ ಬರೋದು. ಸೊ ಅದು ಫಿಕ್ಸ್ಡ್ ಅನ್ನೋದಿಲ್ಲ, ಒಂದೊಂದು ಮಂತ್ ಒಂದೊಂದು ಥರ ಅದು ಡಿಪೆಂಡ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಅದೇ ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೊತಾ ಇದೀನಿ. ಕನ್ಸ್ಟ್ರಕ್ಷನ್ನು, ಆಮೇಲೆ ರಿಯಲ್ ಎಸ್ಟೇಟು, ವೇರ್ ಹೌಸಿಂಗ್ ಇದೆ, ಸ್ಕೂಲ್ ಇದೆ. ಸೊ ಇದೆಲ್ಲ ನೋಡ್ಕೊತಾ ಇದ್ದೀನಿ ಅಷ್ಟೇ. ಯುವರ್ ಒಪಿನಿಯನ್ ಆನ್ ಸುಜಿತ್? ಲೈಕ್ ದಟ್. ಒಪಿನಿಯನ್ ಅಂದರೆ ಈಸ್ ಎ ನೈಸ್ ಗೈ, ಕೂಲ್, ಚಿಲ್, ಓಪನ್ ಮೈಂಡೆಡ್, ಆಯ್ತಾ. ಆಮೇಲೆ ಸ್ಟ್ರೈಟ್ ಫಾರ್ವರ್ಡ್. ಸೊ ಹಿಂಗಿರಬೇಕು, ಫ್ರೀ ಹಾರ್ಟೆಡ್. ಆಮೇಲೆ ಏನೋ ಒಂದು ಇಶ್ಯೂನ ಇಟ್ಕೊಂಡು ಕೊರ್ಗೋದು, ಹಿಂದೆ ಮಾತಾಡೋದು ಆ ಥರ ಇಲ್ಲ. ನಾನು ಅಷ್ಟೇ ಓಪನ್ ಹಾರ್ಟೆಡ್, ಫ್ರೀ ಹಾರ್ಟೆಡ್. ನಾನು ಒಂದು ವಿಷಯ ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಸೊ ಅಂಥವನು. ಸೊ ಅಂಥವ್ರ ಜೊತೆ ಇದ್ರೇ ವೈಬ್ ಜಾಸ್ತಿ ಮ್ಯಾಚ್ ಆಗೋದು ಅಂತ ನನ್ನ ಫೀಲಿಂಗು. ನಿಮ್ದು ಇರೋ ನನ್ನ ಬಗ್ಗೆನೂ ಕೇಳ್ಬೇಕಲ್ಲ. ಮ್ಯಾಡಿ ಜಾಸ್ತಿ ದಿನ ಆಗಿಲ್ಲ, ಅಂದರೆ ಇಟ್ಸ್ ಬಿನ್ ಜಸ್ಟ್ ಲೈಕ್ 7-8 months ಇರ್ಬೋದು ಮ್ಯಾಡಿ ಗೊತ್ತಾಗಿ. ಬಟ್ ಫ್ರಮ್ ದ ಟೈಮ್ ಐ ನೋ ಮ್ಯಾಡಿ, ಹೀ ಈಸ್ ವೆರಿ ಫನಿ ಗೈ ಅಂತ ಹೇಳ್ಬೋದು. ಮೋಸ್ಟ್ ಫನಿಯೆಸ್ಟ್ ಗೈ ಐ ಹ್ಯಾವ್ ಎವರ್ ಸೀನ್ ಅಂದರೆ ಮ್ಯಾಡಿ. ಏನೋ ಒಂದು ಹೇಳಿದ್ರೆ ಅದಕ್ಕೆ ಏನೋ ಒಂದು ಹೇಳೋದು, ಅಡಿಷ್ನಲ್ ತೋರಿಸೋದು, ಮಾಡೋದು, ಎಳೆಯೋದು, ಆ ಥರ. ಅಂದರೆ ಚೇಷ್ಟೆ ಜಾಸ್ತಿ. ತೀಟೆ ನನ್ನ ಮಗ ಅನ್ಬೋದು. ಅದು ಬಿಟ್ಟರೆ ನೆಕ್ಸ್ಟು ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಯಾವ ವಿಷಯದಲ್ಲೂ. ಈಗ ಏನೋ ಸೀರಿಯಸ್ ಟಾಪಿಕ್ ಮಾತಾಡ್ತಾ ಇದ್ದೀವಿ ಅಂದ್ರೆ ಹೌದಾ ಹೋಗ್ಬಿಟ್ನಾ ಅನ್ನೋ ಆ ಲೆಕ್ಕಕ್ಕೆ ಮಾತಾಡ್ತಾರೆ. ಗಾಡಿನ ಬಿದ್ದೋದ ಸ್ಪಾಟ್ ಡೆಡ್ ಆ ಥರ. ಸೊ ಈಸ್ ಲೈಕ್ ದ್ಯಾಟ್. ಬಟ್ ಅದು ಬಿಟ್ಟು ಬಿಯಾಂಡ್ ದಟ್ ಐ ಹ್ಯಾವ್ ನಾಟ್ ಸೀನ್ ಮ್ಯಾಡಿ. ಸ್ವಲ್ಪ ಮ್ಯಾಡಿ ಜೊತೆ ನಾವು ಟ್ರಾವೆಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ ಫ್ಯೂಚರ್ ಡೇಸಲ್ಲಿ. ಸೊ ಆವಾಗ ಗೊತ್ತಾಗುತ್ತೆ ಫುಲ್ಲು. ಬೇರೆ ಯಾರಾದ್ರೂ ಗೆಸ್ಟ್ ಬಂದಿದೆ ಫೋನ್ ಪೇ ಮಾಡಿಸ್ಬೋದೈತಿ, ಇವ್ರಿಗೆ ಯಾವ ಫೋನ್ ಪೇ
ಮಾಡ್ಬೇಕಾಗುತ್ತೆ ಆಮೇಲೆ. ಬೇಡಿ, ನಿನ್ ಹಿಡ್ಕೊಳ್ಳಿ. ನನಗೆ ಸುಜಿತ್ ಪರಿಚಯ ಆಯ್ತು ಒಂದು 5-6 years ಆಯ್ತು. 5 years ಅಲ್ಲ ಸುಜಿತ್ ಕ್ಲಬ್ ಹೌಸಿನಲ್ಲಿ ಪರಿಚಯ. ಅಲ್ಲಿ ಪರಿಚಯ ಆದ್ಮೇಲೆ ನಾವೆಲ್ಲ ಮೀಟ್ ಆಗ 1 year ಲಾಕ್ಡೌನ್ ಎಲ್ಲ ಇತ್ತು. ಫ್ರೆಂಡ್ ಮೇಲೆ ಮೀಟ್ ಆಗಿದ್ದು ಅಷ್ಟೇ. ನನ್ಗೆ ಇಲ್ಲಿ ಸುಜಿತ್ ಇಂದ ನಂಗೆ ಇಲ್ಲಿ ಸುಮಾರು ಜನ ಪರಿಚಯ ಆದ್ರು. ಅದ್ ಹೆಂಗ ಆಗೋಗಿದೆ ನಂಗೆ ಅಂತಂದ್ರೆ, ಯಾವ್ದೋ ಟೆನ್ಷನ್ ಅಲ್ಲಿ ಇರ್ತೀನಿ, ಎಲ್ಲೋ ಏನೋ ಒಂದ್ ಮಾಡ್ತಾ ಇರ್ತೀನಿ. ಎಂಡ್ ಆಫ್ ದ ಡೇ ನಂಗೆ ನಗು ಬೇಕು, ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿ ಹೋಗ್ಬೇಕು ಅಂದ್ರೆ ನಂಗೆ ಈಗ ಎಲ್ಲಾರು ಒಂದೇ ತರ. ಯಾರಿಗೂ ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಯಾರ ಜೋಬಲ್ಲಿ ಎಷ್ಟಿದೆ ಅದ್ ನೋಡಲ್ಲ, ಯಾರಿಂದ ನನ್ಗೆ ಏನ್ ಬಂಡವಾಳ, ಏನು ಉಪಯೋಗ ಅದೆಲ್ಲ ಇಲ್ಲ. ಸಿಕ್ಕಿದ್ರ ಮಾತಾಡೋಣ, ಕಾಫಿ ಕುಡಿಯೋಣ, ಮಜಾ ಮಾಡೋಣ. ಸಿಕ್ಕಿದ ತಕ್ಷಣ ಹಾಯ್ ಹೇಳಿದ ತಕ್ಷಣ ಆ ನಗು ಬರುತ್ತಲ್ಲ, ಆ ನಗು ಮನೆಗೂ ಬಾಯಿ ಹೇಳೋರ್ಗು ಅಷ್ಟೇ. ಅದು ಜಸ್ಟ್ ಎಸ್ಕೇಪ್ ಫ್ರಮ್ ದ ಆಕ್ಚುಯಲ್ ಪ್ರೊಫೆಷನಲ್ ವರ್ಲ್ಡ್ ಅನ್ನೋ ಪಾರ್ಟ್ ಆಫ್ ಲೈಫ್ ಇದು. ಒಂದು ಯಾವಾಗಾದ್ರೂ ಒಂದ್ಸಲ ರೇರ್ ಆಗಿ ಸಿಗೋದು, ಒಂದು 15 ದಿವಸಕ್ಕೆ ಒಂದ್ಸಲ ಪ್ಲಾನ್ ಮಾಡ್ಕೊಂಡು ಸಿಗೋದು. ಐ ಆಮ್ ಹ್ಯಾಪಿ. ಓಕೆ, ನೆಕ್ಸ್ಟ್ ನಿಮ್ಗೆ ಕ್ವೆಶ್ಚನ್. ನೆಕ್ಸ್ಟ್ ಇಯರ್. ಹೌದು, ಹುಡುಗಿ ನೋಡಿದಾರ ಆಲ್ರೆಡಿ? ನೋಡ್ತಾವ್ರೆ, ತುಂಬಾ ಸೀರಿಯಸ್ ಆಗೇ ನೋಡ್ದವ್ರೆ. ಯಾರು ಫ್ಯಾಮಿಲಿ ಮೆಂಬರ್ಸ್? ನೀವೇನ್ ನೋಡ್ಕೊಂಡಿಲ್ವಾ? ನಾವು ನೋಡ್ಕೊಳ್ಳೋಣ ಅಂತ ಅನ್ಕೊಂತ ಇದ್ವಿ. ನೆಕ್ಸ್ಟ್ ಆರ್ಯನ್ ಬ್ರೋಗೆ, ವಾಟ್ಸ್ ಯುವರ್ ಪಾಸ್ಟ್, ದ ರೀಸನ್ ಬಿಹೈಂಡ್ ಯುವರ್ ಸಕ್ಸಸ್? ನನಗೆಲ್ಲ ನಮ್ಮ ತಂದೆ ಅವ್ರ ಮಾತುಗಳು, ಅವ್ರ ಧೈರ್ಯ ಅಷ್ಟೇ. ನಾನು ಹೇಳ್ಕೊಡ್ತಾ ಇದ್ದು ಕೆಲವು ಸಿಚುಯೇಷನ್ ಅಲ್ಲಿ ನೀವು ನನ್ನ ಕಣ್ ಮುಂದೆ ನೋಡಿದ್ದು. ಸೊ ಆಮೇಲೆ ನಂಗೆ ಹೇಳ್ಬಿಟ್ಟು ಸೇವಿಂಗ್ಸ್ ಮತ್ತೆ ಅಕೌಂಟ್ಸ್ ಹೆಂಗ್ ಮಾಡಬೇಕು, ಹೇಗೆ ಸೇವಿಂಗ್ಸ್ ಮಾಡಬೇಕು. ನಾನು ಇವಾಗ ಒಂದು 10,000 ಬಂತ, 5,000 ಮಜಾ ಮಾಡು. ಬಟ್ ಯಾವ್ದಕ್ಕೆ ಮಾಡ್ತೀಯ, ಯಾವ್ದು ಸ್ಪೆಂಡ್ ಮಾಡ್ತೀಯ ಅದು ಇಂಪಾರ್ಟೆಂಟ್. 5,000 ಏನು ಕೂಡಿಕ್ತಾ ಇದೆಯಾ ಅದು ನಿನ್ ಗುರಿ ಇರಬೇಕು. ಇದು ತಗೊಬೇಕು ಅಂತಂದ್ರೆ ಅದು ತಗೊಳ್ಳೇಬೇಕು, ಸೇವಿಂಗ್ಸ್ ಮಾಡು. ಈ ತರ ಮಾಡ್ಕೊಂಡು ನಾನು ಇದು ಮಾಡ್ಕೊಂಡ್ಬಿಡ್ತದೆ. ಹಂಗೆ ಹೇಳಕ್ ಹೋದ್ರೆ ತುಂಬಾ ಇದೆ. ಅವ್ರು ನಂಗೆ ಹೇಳ್ಕೊಡ್ತಾ ಇದ್ದ ಮಾತುಗಳು, ಒಂದು ಕಣ್ ಮುಂದೆನೆ ಬಂದು ಹೋಗೋ ತರ ನಂಗೆ ಅಕೌಂಟ್ಸ್ ಹೇಳ್ತಾರೆ. ಆ ತರ ತುಂಬಾ ಇದೆ. ಅಂದ್ರೆ ಕಂಡೋರ್ ಜೋಬಲ್ಲಿ ಇದ್ರೆ ಅದು ಜೋಬಲ್ಲಿ ನಾವು ಕೈ ಇಟ್ಟಾಗೆಲ್ಲ ಅದು ಕಕ್ಕಸಂತೆ, ಅದು ಲಕ್ಷ್ಮಿ ಅಲ್ವೇ ಅಲ್ಲ. 100% ನಮ್ ಜೋಬಲ್ಲಿ ಇದ್ದಾಗ ಕೈ ಮುಟ್ಟದಾಗ, ಕೈ ಇಟ್ಟಾಗೆಲ್ಲ ಅದು ಲಕ್ಷ್ಮಿ. ಇದು ನಂಗೆ ತುಂಬಾ ಹೇಳ್ಕೊಡ್ತಾರೆ. 100%. ಏನೇ ಇದ್ರು ಜೋಬಲ್ಲಿ ಅದು ಕಕ್ಕಸೆ. ಹೌದು, ನಿಂದಲ್ಲ, ಅದು ಮುಟ್ಟದಾಗೆಲ್ಲ ಮೆತ್ಕೊಂತಾ ಇರ್ತದೆ, ಗಲೀಜ್ ಅದು. ಇದು ನಮ್ಮ ಯೂತ್ ಕೊಡೋರು ಕೊಟ್ಬಿಟ್ಟು ನಿಂದ ಏನೈತೆ ಅದನ್ನ ಇಟ್ಕೋ, ಅದು ನಿಮ್ಗೆ ಒಳ್ಳೇದು ಲಕ್ಷ್ಮಿ ಅಂತ ಹೇಳೋದು. ಹೌದು, 100%. ನೆಕ್ಸ್ಟ್ ಬಿಸ್ನೆಸ್ ಐಡಿಯಾಸ್, ಸೆಲ್ಫ್ ಗ್ರೋತ್ ಹೆಂಗ್ ಮಾಡೋದು ಅಂತ ಕೇಳ್ತಾ ಇದ್ರು. ಜನರಲ್ ಕ್ವಶನ್ ಇಬ್ರಿಗೂ. ಸೆಲ್ಫ್ ಗ್ರೋತ್ ಅಂದ್ರೆ ನಿಮ್ಮ ಎಫರ್ಟ್ ಇರಲೇಬೇಕು, ನಿದ್ದೆ ಕೆಡಲೇಬೇಕು, ಗುರಿ ರೀಚ್ ಆಗೋವರೆಗೂ ಮಾಡ್ಲೇಬೇಕು. ಆಮೇಲೆ ಯಾವುದೇ ಬಿಸ್ನೆಸ್ ಆದ್ರೂ ಅಷ್ಟೇ, ಅದು ಅದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲೇ ಇರುತ್ತೆ ಅಂತ ಏನಿಲ್ಲ. ಪ್ರತಿಯೊಂದು ಬಿಸ್ನೆಸ್ ನೀವು ಡೆವಲಪ್ ಮಾಡ್ಬೋದು. ಅದಕ್ಕೊಂದ್ಸಲ ಇಳಿದ ಮೇಲೆ ನಿಮ್ಗೆ ಐಡಿಯಾ ಬರ್ತದೆ, ನೆಕ್ಸ್ಟ್ ಇದು ಹಿಂಗ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಈ ತರ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀನೆ ಫಸ್ಟ್ ಬೇರೆ ತರ ವಿಡಿಯೋಸ್ ಮಾಡ್ತಾ ಇದ್ದೆ, ಈಗ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದೇ ತರ ಇನ್ನೂ ಒಂದು ಹೈಯರ್ ಲೆವೆಲ್ಗೆ ಹೋಗ್ತೀಯ. ನೀ ಇದನ್ನೇ ಕಂಟಿನ್ಯೂ ಮಾಡಿದ್ರೆ, ಸೊ ನೀನು ಇರೋದಕ್ಕೆ ನೀನು ರೆಸ್ಪೆಕ್ಟ್ ಮಾಡು, ಇಷ್ಟಪಡು, ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇರೋ ನೀನು. ಅಲ್ಲ ಇವಾಗ ಇರೋ ಯೂತ್ಗೆ ಏನೇ ಒಂದು ಸ್ಟಾರ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಸಕ್ಸಸ್ ಬೇಕಂತ ವೇಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ದುರಾಸೆ, ಅದು ದುರಾಸೆ. ಯಾವ್ದಕ್ಕೂ ಶಾರ್ಟ್ ಕಟ್ ಕಳ್ಕೊಂಡ್ಮೇಲೆ ಅವ್ರಿಗೆ ಆಸೆ ಏನು ಅಂತ ಗೊತ್ತಾಗುತ್ತೆ, ಅಲ್ಲಿವರೆಗೂ ದುರಾಸೆ ಅಷ್ಟೇ. ಎಲ್ಲರಿಗೂ ಟೈಮ್, ಎಲ್ಲದಕ್ಕೂ ಎಲ್ಲಾ ಕಡೆ ಬೀಳಲೇಬೇಕು. ದುಡ್ಡು ಮಾಡಕ್ಕೆ ಒಂದು ಬಿಸ್ನೆಸ್ ಮಾಡ್ತೀರಾ ಅಂದರೆ ದಟ್ ಈಸ್ ಫೇಲ್ಯೂರ್. ಫಸ್ಟ್ ಸ್ಟೆಪ್ ನನ್ನ ಪಾಲಿಸಿ. ದುಡ್ಡು ಮಾಡೋಕ್ಕೋಸ್ಕರ ನಾವು ಒಂದು ವ್ಯವಹಾರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ದಟ್ ಈಸ್ ಅ ಫೇಲ್ಯೂರ್ ಅಂತ ನನ್ನ ಪಾಲಿಸಿ. ಸೊ ಯು ಡೂ ಸಮಥಿಂಗ್ ವಾಟ್ ಯು ಲವ್ ಫಸ್ಟ್. ಅಂದರೆ ನಿಂದು ಓನ್ ಬಿಸ್ನೆಸ್, ಯು ಆರ್ ವರ್ಕಿಂಗ್ ಎಂಪ್ಲಾಯ್, ಇವಾಗ ಆಚೆ ಬಂದು ನೀನು ಓನ್ ಬಿಸ್ನೆಸ್ ಮಾಡ್ತೇನೆ, ನಿನ್ನ ಪ್ಯಾಷನ್ ಏನು, ವಾಟ್ ಡು ಯು ಲವ್. ಸೊ ಆ ಥರ ಏನೋ ಒಂದು ನಿಮ್ಗೆ ಇಷ್ಟ ಇರೋದನ್ನ ನೀವು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಸಿ ಯುವರ್ ಗ್ರೋತ್. ಭಯ್ಯ ನಿಮಗೆ ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಒನ್ ಥಿಂಗ್ ಯು ರಿಗ್ರೆಟ್ ಇನ್ ಯುವರ್ ಲೈಫ್? ತುಂಬಾ ಡೀಪ್ ಆಗಿದೆ ಕ್ವಶನ್ ಇದು. ನಿಮ್ಗೂ ಅಷ್ಟೇ, ಇಬ್ರಿಗೂ ಸೇರಿಸಿ ಯೋಚನೆ ಮಾಡಿ. ವಿಷಯ ನಾನು ನನ್ನ ಲೈಫಲ್ಲಿ ರಿಗ್ರೆಟ್ ಮಾಡ್ತೀನಿ, ಮಾಡಬಾರ್ದಾಗಿತ್ತು ಅಂತ ಬೇಜಾನ ಇದೆ. ಅದೇ ಅದ್ರಲ್ಲಿ ಮೇನ್ ಒಂದು ಹೇಳಿ ಗ್ಯಾಪ್ಸ್ಕೊಂಡ್ಬಿಟ್ರೆ ಎತ್ತು ನನ್ನ ಅಂತ ಅನ್ಸುತ್ತೆ. ಸೊ ಅದನ್ನ ಹೇಳೋದು ಬೇಡ. ಒಂದು ವಿಷಯ ಅಂದ್ರೆ ನನಗೆ ಲೈಫ್ ಅಲ್ಲಿ ಪರಿಚಯ ಆಗಿದೆ ಎಲ್ಲಾ ಫ್ರೆಂಡ್ಸ್ ಗಳ ಜೊತೆ ಏನಾದ್ರು ಒಂದು ತರಲೆ ಕೆಲಸ ಮಾಡ್ಕೊಂಡು ನಾನು ಏನೇನೋ ಮಾಡ್ಬಿಟ್ಟಿದೀನಿ. ಅದು ಅದೆಲ್ಲ ನಮ್ಗೆ ಗೊತ್ತು. ಬಿಡಿ, ಅದು ಪರ್ಸನಲ್ ಬಿಡಿ. ಒಂದ್ ಸ್ವಲ್ಪ ಬಿಸ್ನೆಸ್ ರಿಲೇಟೆಡ್, ಈ ಬಿಸ್ನೆಸ್ ಸಕ್ಸಸ್ ಆಗ್ಬೇಕಾಗಿತ್ತು ಅನ್ಕೊಂಡು ನಂಬಿರೋದು, ನಂಬಿ ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ಪಾಪ ಏನೋ ಅವ್ರ ಪರಿಸ್ಥಿತಿ ಅವ್ರಿಗೂ ಆಗಿಲ್ಲ ಅಂತಂದಾಗ ಅದಕ್ಕೆ ರಿಗ್ರೆಟ್ ಮಾಡಿದೀನಿ. ಟ್ರಸ್ಟಿಂಗ್ ಅದರ್ ಪರ್ಸನ್ ಇನ್ ಬಿಸ್ನೆಸ್ ಅದೇ ದೊಡ್ಡ ರಿಗ್ರೆಟ್. ಯಾಕಂದ್ರೆ ನಾನು ಎಷ್ಟೋ ಅಮೌಂಟ್ ಹಾಕಿದ್ದೆ, ಅದನ್ನ ನಾನು ಕೂಡಿಕ್ಬೇಕು ಅಂದ್ರೆ ನಾನು ಸುಮಾರು ವರ್ಷಗಳು ತಗೊಂಡಿರ್ತೀನಿ, ಒಂದು 2-3 ವರ್ಷ ತಗೊಂಡಿರ್ತೀನಿ. ಅದನ್ನ ಹಿಂಗ್ ಅಂತ ಕಳ್ಕೊಂಡ್ಬಿಟ್ಟಾಗ ಯಾರನ್ನ ಒಬ್ರು ನಂಬಿ ಆ 3 ವರ್ಷನೂ ನಾನು ವೇಸ್ಟ್ ಅಲ್ವಾ ಅನ್ನೋ ನನಗೆ ರಿಗ್ರೆಟ್ ಆಗಿದೆ.
ರಿಗ್ರೆಟ್ ಅನ್ನೋದು ಮೇಜರ್ ರಿಗ್ರೆಟ್ ಏನಿಲ್ಲ, ಎಲ್ಲ ಸ್ವಲ್ಪ ತಡಿಬೋದು ಅಂಥ ರಿಗ್ರೆಟ್ಸೆ. ಸೊ 2014ಇಂದ 2017 ಒಂದು ಗ್ರೂಪ್ ಜೊತೆ ಇದ್ದೆ ನಾನು. ಸೊ ಆ ಗ್ರೂಪ್ ಫ್ರೆಂಡ್ಸು ಹೆಂಗೆ ಪಾರ್ಟಿ ಅದು ಇದು ಅದರ ಫುಲ್ಲು ಅಂದರೆ ಫಿಲ್ತಿ ರಿಚ್ ಬ್ಯಾಂಗ್ಳೂರ್ ಬ್ರ್ಯಾಟ್ಸ್ ಅಂತಾರೆ. ಸೊ ಅಂಥ ಗ್ರೂಪಲ್ಲಿ ನಾನು ಒನ್ ಆಫ್ ದೆಮ್. ಸೊ ಅವಾಗ ಮಾಡಿರೋದು, ಆವಾಗ ನಾನು ಅವ್ರ ಜೊತೆ ಓಡಾಡಿಕೊಂಡು ನನ್ನ ಐ ರಿಗ್ರೆಟ್ ದಟ್ ಸಿಚುವೇಶನ್. ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ಎಷ್ಟು ವರ್ಷ ಮುಂಚೆ ಇದು? 2014 to 2017. 3 ವರ್ಷ. ಓಕೆ, ನೆಕ್ಸ್ಟ್ ಕ್ವಶನ್ ಭಯ್ಯ, ರಜತ್ ಕಡೆಯಿಂದ ನಿಮ್ಗೆ ಕಾರ್ಗಳ ಬಗ್ಗೆ ಎಂತ ಅಷ್ಟೊಂದು ಪ್ಯಾಷನ್ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಕಾರ್ಗಳು ಅದೊಂದು ಲೈಫ್ ಸ್ಟೈಲ್. ಅದು ನಾವು ಬೆಳೀತಾ ಇದ್ದಂಗೆನೆ ಅದ್ರ ತಕ್ಕನಾಗ ಒಂದು ಕಾರ್ ತಗೊಂತಾ ಇರಬೇಕು. ಅದು ನಮ್ಮ ವ್ಯಕ್ತಿತ್ವ ತೋರಿಸುತ್ತೆ. ಅಂದ್ರೆ ಯಾರು ಇನ್ಸ್ಪೈರ್ ಆಗಿ ನೀವು ಆತರ ಕಾರ್ ಇನ್ಸ್ಪೈರ್ ಎಲ್ಲ ಏನಿಲ್ಲ, ನಾವೆಲ್ಲ ಅದನ್ನೆಲ್ಲ ಪೋಸ್ಟರ್ ಹಾಕೊಂಡು ನೋಡ್ತಾ ಇದ್ದವರು. ಆಕ್ಚುಲಿ ನಾನು ಒಬ್ಬ ರಾಜ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಅಂತಾನೆ ನನ್ನ ಲೈಫಲ್ಲಿ ಅವರು ನಮ್ಮಲ್ಲಿ ಬಾಡಿಗೆ ಗೆದ್ದವರು. ಅವ್ರಮ್ಮ ನಮ್ಮಲ್ಲಿ ಕೆಲಸನೂ ಮಾಡ್ತಾ ಇದ್ರು, ಮನೆ ಕೆಲಸ ಮಾಡ್ತಾ ಇದ್ರು. ಸೊ ನಾವು ಅವ್ರನ್ನ ಅತ್ತೆ ಅಂತ ಹೇಳಿ, ನಾನು ಅವನು ಯಾವಾಗಾದ್ರೂ ಊರಿಂದ ಇಲ್ಲಿಗೆ ಬಂದಾಗ ಅವನ ಜೊತೆಲಿ ಓಡಾಡ್ಬೇಕಂದ್ರೆ ಅವಾಗ ಯಾವ್ದೋ ಕೆಲವು ಫಿಲಮ್ಗಳು ನೋಡಿದ್ದೆ, ಸೂಪರ್ ಬೈಕ್ಸ್ ಇರೋದೆಲ್ಲ. ಅವಾಗ ಮಾತಾಡ್ಕೊಂಡು ಅದು ಒಂದು ದೇವಸ್ಥಾನ ಮುಂದೆ ಹೋಗ್ಬೇಕಾದ್ರೆ ಅವ್ನಿಗೆ ಹೇಳಿದ್ದೆ ನಾನು, ನಾನು ತಗೊಂತೀನಿ, ನಿಮ್ಗೂ ಕೊಡಿಸ್ತೀನಿ, ನಾವೆಲ್ಲ ಒಟ್ಟಿಗೆ ಓಡಾಡೋಣ ಅಂತ. ಅವಾಗ ಅವ್ನು ನೀವು ತಗೊಂತೇವೆ ಬಿಡು ಪಕ್ಕ ಅಂದಿಲ್ಲ. ಆ ಮಾತು ನಂಗೆ ಇವತ್ತು ಜ್ಞಾಪಕ ಇದೆ. ಅಷ್ಟು ವರ್ಷಗಳಾದ್ರೂ ಕೂಡ ಆ ದೇವಸ್ಥಾನನೂ ಜ್ಞಾಪಕ ಇದೆ. ಅದು ನನ್ನ ಲೈಫ್ಲಿ ಹಂಗೆ ಆಯ್ತು. ಅದು ಒಂದು ತಗೊಂಡ್ಮೇಲೆ ಅದು ಬಿಡಲ್ಲ ಚಟ, ಇನ್ನೊಂದು ತಗೊಂತಾರೆ. ಸೊ ಒಂದು 8 to 9 ಸೂಪರ್ ಬೈಕ್ಸ್ ತಗೊಂಡು ಯೂಸ್ ಮಾಡಿದ್ವಿ. ಈಗ ಮನೇಲಿ ಒಂದು 2 ನಿಲ್ಸಿದೀವಿ. ಸೂಪರ್ ಕಾರ್ಸ್ ಅಷ್ಟೇ 2 ತಗೊಂಡಿದ್ದೆ, ಒಂದು ಆಡಿ R8 ಮತ್ತೆ ಆಮೇಲೆ ನಮ್ಮ ಫಾದರ್ ಎಕ್ಸ್ಪೈರ್ ಆದ್ಮೇಲೆ ನನಗಿರೋ ಜವಾಬ್ದಾರಿಗೆ ಓಡ್ಸಕ್ ಆಗ್ತಾ ಇರಲಿಲ್ಲ. ಸೊ ಮನೇಲಿ ನಿಲ್ಸ್ಕೊಂಡು ಸುಮ್ಮನೆ ಯಾಕೆ ಲೋನ್ ಕಟ್ಟಬೇಕು, ಬೇಡ ಅಂದ್ಬಿಟ್ಟು ಅದನ್ನ ಸೇಲ್ ಮಾಡಿ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದ್ರ ಬಂದಿದ್ದ ಪ್ರಾಫಿಟ್ ಅಲ್ಲಿ ಈಗ ಡಿಫೆಂಡರ್ ತಗೊಂಡು. ನಿಮ್ ಡ್ರೀಮ್ ಕಾರ್ ಯಾವ್ದು? ನೀವು ಈ ಕಾರ್ ತಗೊಬೇಕು ಲೈಫ್ ಅಲ್ಲಿ ಒಂದ್ಸತಿ ಆದ್ರೂ ಅಂತ? ಇಂಥದ್ದೇ ಅಂತಿಲ್ಲ, ಯಾಕಂದ್ರೆ ಇನ್ನು ಮುಂದಕ್ಕೆ ಎಂತೆಂತ ಕಾರ್ ಬರುತ್ತೋ ಗೊತ್ತಿಲ್ಲ. ಇವಾಗ ಪ್ರೆಸೆಂಟ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಲ್ಲಿ ನಂಗೇನಿಲ್ಲ. ನಮ್ ತಾಯಿ ಕುಂತ್ಕೊಂಡ್ರೆ ಕಾರಲ್ಲಿ ಮೈ ಕೈ ನೋವು ಆಗದಿರತ್ತರ ನೆಮ್ಮದಿಯಾಗ ನಾನು ಇಂಥ ಕಾರಲ್ಲಿ ಓಡಾಡ್ತಾ ಇದೀನಿ, ಇಂಥ ಮಗನ ಹುಡ್ಸಿದಕ್ಕೂ ಅಂತ ಅನ್ಕೋಬೇಕು. ಆ ಥರ ವೆಲ್ ಫೈರ್. ಆಕ್ಚುಲಿ ಗೈಸ್ ಇನ್ನೊಂದೇನಂದ್ರೆ, ನಾನು ಇವ್ರಿಗೆ ನಾವು ಫ್ರೆಂಡ್ಸ್ ಆಗೋಕ್ಕೂ ಮುಂಚೆ ನಾವು ಇವ್ರ ಫ್ಯಾನು. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಡ್ರ್ಯಾಗ್ ರೇಸಿಂಗ್ ಎಲ್ಲ ಚಾಂಪಿಯನ್ ಆಗಿದೆ, ಅದೆಲ್ಲ ಓಡಿಸ್ತೇನೆ. ಸ್ಟೋರಿಗಳು 1, 2 ಇಲ್ಲ ಗೈಸ್, ಎಷ್ಟಿದೆ ಅಂತ ಹೇಳಿದ್ರೆ ಅದೆಲ್ಲ ಈ ಪಾಡ್ಕಾಸ್ಟ್ ಅಲ್ಲಿ ಹೇಳಕ್ಕೆ ಆಗಲ್ಲ. ನನ್ಗೆ ಯಾವಾಗ ಫ್ಯಾನು ಅಂತ ಹೇಳಿದ್ರೆ ಇವ್ರದೊಂದು ಭುಜ. ಅವಾಗ ನಾವು ಸನ್ನಿ ಲಿಯೋನ್ ಫ್ಯಾನ್ ಕೊಡು. ಸರಿ ಯಾರವರು ನಿಮ್ಮ ಆಂಟಿ ಅಂತ ಗೊತ್ತಿಲ್ಲ ಸ್ಟೋರಿ ಕೇಳಿ. ಸನ್ನಿ ಲಿಯೋನ್ ಫ್ಯಾನು. ಅವರು ಒಂದ್ಸರಿ ಬೆಂಗಳೂರು ಬರ್ತಾರೆ ಶೂಟಿಂಗ್ಗೆ. ಬೆಂಗಳೂರು ಬಂದಾಗ ಒಂದು ಗಾಡಿ ಮೇಲೆ ಪೋಸ್ ಮಾಡಿರ್ತಾರೆ. ಅವಾಗ ನಾವು ಇವ್ರ ಫ್ಯಾನು. ಆ ಗಾಡಿ ಮೇಲೆ ಪೋಸ್ ಮಾಡಿರೋದು ಯಾರ್ದು ಅಂದ್ರೆ ಆರ್ಯನ್ ಬ್ರೋ ಗಾಡಿ. ಇವತ್ತು ಅವ್ರ ಮನೇಲಿ ಇರೋ ಗಾಡಿ ಅದೇ ಭುಜ. ಅವಾಗ ದೊಡ್ಡ ಟಪ್ಪ ಟೈರ್ ಹಾಕ್ಸ್ಬಿಟ್ಟವ್ರೆ, ಇಷ್ಟಪ್ಪ ನಾವ್ ಆಡ್ಕೊತಾ ಇರ್ಬೇಕಾದ್ರೆ. ಅವಾಗ ಸನ್ನಿ ತಗೋಬೇಕು ಅಂದ್ರೂ ವಾಲ್ ಪೇಪರ್ ಹಾಕೊಂಡ್ಬಿಡ್ತೀವಿ. ಸೊ ಯಾಕೆ ನಾವು ಜಾಸ್ತಿ ಯೂಸ್ ಮಾಡೋದೇ ಮೊಬೈಲ್, ಅದು ಎವ್ರಿ ಟೈಮ್ ಕಾಣಿಸ್ತಾ ಇರ್ಬೇಕು ವಾಲ್ ಪೇಪರ್. ನಾನು ನೆಕ್ಸ್ಟ್ ಏನ್ ತಗೋಬೇಕು ಇಲ್ಲ ಏನ್ ಮಾಡ್ಬೇಕು ಅಂತ ಇರ್ತೀನಿ, ಅದು ವಾಲ್ ಪೇಪರ್ ಹಾಕೊಂಡು ಅದೇ ತರ ಅದನ್ನ ಮೋಟಿವೇಶನ್ ಅಲ್ಲ, ದಿನ ಅದನ್ನ ನೋಡ್ತಾ ಇರಿ. ಒಂದೊಂದ್ ದಿವಸ ಅದನ್ನ ತಗೊಂತೀರಾ. ಇಟ್ಸ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್. ಚೇಂಜ್ ಮಾಡೋ ಲೆವೆಲ್ ಹೋದ್ರೆ ಅವಾಗ ನಂಗೆ ರಿಗ್ರೆಟ್ ಆಗ್ತಾ ಇತ್ತು, ಸೊ ನನಗೆ ಮಾಡಕ್ ಆಗಿಲ್ವಲ್ಲ ಅಂತ. ಆಮೇಲೆ ತಿರ್ಗಾ ಸುಮಾರು 12 ಲಕ್ಷ ಎಕ್ಸ್ಟ್ರಾ ಖರ್ಚು ಮಾಡಿ ಆಫ್ ಆಫ್ ದ ಬೈಕ್ ಅದು US ಇಂದ ಎಲ್ಲಾ ಐಟಮ್ಸ್ ತರಿಸಿ ನಂದು ಡಿಫ್ರೆಂಟ್ ಆಗಿರ್ಬೇಕು ಅಂದ್ಬಿಟ್ಟು ಅದನ್ನೊಂದು ಐರನ್ ಮ್ಯಾನ್ ಥೀಮ್ ಅಂತ ಮಾಡಿಸಿದ್ದು. ಅವಾಗ ಅದು XBHP ಇಂದ ಮ್ಯಾಗಝೀನ್ಸ್ ಎಲ್ಲಾ ಕಡೆ ಬಂದು ಶೂಟ್ ಮಾಡ್ಕೊಂಡು ಹೋಗಿರೋದು. ಹಾಟೆಸ್ಟ್ ಲುಕಿಂಗ್ ಬೈಕ್ ಇನ್ ಇಂಡಿಯಾ ಅಂತ ಅವಾಗ ಸನ್ನಿ ಲಿಯೋನ್ ಕೂಡ ಅದನ್ನ ಶೂಟ್ ಮಾಡಿದ್ದು. ಶೂಟ್ ಮಾಡಿದಕ್ಕೆ ಕಮೆಂಟ್ಗಳು ನೋಡ್ಬೇಕಾಯ್ತು ಪಂಜಾಬಿಂದ ಎಲ್ಲ, ಇವಾಗಲೇ ಸೇಲ್ ಮಾಡು 35 ಲಕ್ಷ ಕೊಡ್ತೀವಿ 40 ಲಕ್ಷ ಕೊಡ್ತೀವಿ ಅಂತ. ನಾನು ಗಾಡಿಗೆ ವ್ಯಾಲ್ಯೂ ಇಲ್ಲ, ಸನ್ನಿ ಲಿಯೋನ್ ಕೂತಿದ್ಲಲ್ವಾ ಸರ್. ಅವ್ರದೊಂದು ಸ್ಟೋರಿ ಹೇಳಿದ್ವಿ ನಾವು ಸೆಟ್ಟಿಂಗ್ ಅಂತ ಕೇಳಿದೀವಲ್ಲ. ಅವಾಗ ಅವಳು ಏನ್ ಮಾಡಿದ್ಲಂತೆ, ಹೀಲ್ಸ್ ಹಾಕೊಂಡು ಅವ್ರ ಕೈಲಿ ಹೇಳ್ತಾರೆ. ನಾವು ಯೂಶುವಲ್ ಬೈಕ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಕೈ ಮುಕ್ಕೊಂತಿದ್ಲು. ಅವಳು ಬಂದವಳು ಇಷ್ಟುದ್ದ ಕಾಲ್ ಇಟ್ಕೊಂಡ್ಬಿಟ್ಟು ಚಪ್ಪಲ್ ಬೇರೆ ಹಾಕೊಂಡು ಹೈ ಹೀಲ್ಸ್ ಅದ್ರ ಮೇಲೆ ಕಾಲಿಟ್ಬಿಟ್ಟಿದ್ದು. ನಾನು ಏನಕ್ಕೂ ಸುಮ್ಮನೆ ಹಿಂಗೆ ತಿರುಗಿ ನೋಡಿದ ತಕ್ಷಣ ಸಡನ್ ಹೋಗಿ ಬೈದೇ ಬಿಟ್ಟಿದ್ರು. ಎಕ್ಸ್ಕ್ಯೂಸ್ ಮಿ, ಟೇಕ್ ಔಟ್ ಯುವರ್ ಲೆಗ್, ಟೇಕ್ ಔಟ್ ಯುವರ್ ಲೆಗ್ ಅಷ್ಟೇ. ಓಕೆ ಗೈಸ್, ನೋಡಿ ನೀವು ಲೈಫ್ ಅಲ್ಲಿ ಏನೋ ತಗೊಳ್ಬೇಕಂದ್ರೆ ಫೋನ್ ಅಲ್ಲಿ ವಾಲ್ ಪೇಪರ್ ಹಾಕೊಳ್ಳಿ. ನಾನು ಡ್ಯುಯಲಿಪ್ ಹಾಕೊಂಡಿನಪ್ಪ ವಾಲ್ ಪೇಪರ್. 6 ವರ್ಷ ಆಯ್ತು ನಾವು ಅಪ್ಪನೇ ವಾಲ್ ಪೇಪರ್. ಅದು ಬರೋದು ಇಲ್ಲ,
ಸಿಗೋದು ಇಲ್ಲ ಜೀವನದಲ್ಲಿ ಅಂತದನ್ನ ಪರ್ಮನೆಂಟ್ ಆಗಿರ್ಲಿ ಅಂದ್ಬಿಟ್ಟು ನಾನು ವರ್ಕೌಟ್ ಹಾಕೊಂಡು. ಯಾವ್ದು ನೀನ್ ಫಸ್ಟ್ ಬೈಕ್ ನೀನ್ ಕೊಡ್ಸಿದ್ ಮನೆಯಲ್ಲಿ? ನಾನು ಫಸ್ಟು ಬೈಕ್ ಕೇಳಿದೆ ಮನೇಲಿ, ಬೈಕ್ ಕೊಡ್ಸಲ್ಲ ಅಂದರು ಕಾಲೇಜ್ ಟೈಮ್ಸಲ್ಲಿ. ಸ್ಕೂಟ್ರ್ ಕೊಡಿಸ್ತೀನಿ ಅಂದರು. ಕಾಸ್ಟ್ಲಿಯಸ್ಟ್ ಸ್ಕೂಟ್ರ್ ಯಾವ್ದಿತ್ತು ಅವಾಗ ಅಂತ ನೋಡೋದಕ್ಕೆ ವೆಸ್ಪಾ ಇತ್ತು. ನಂಗೆ ವೆಸ್ಪಾನೇ ಬೇಕು ಅಂತ, ಲೇಡೀಸ್ದ ಜೆಂಟ್ಸ್ದು ಅವಾಗ ಟ್ರೆಂಡ್ ಇದ್ದಿದ್ದು ಅದು. ಕಾಸ್ಟ್ಲಿಯಷ್ಟು, ನಂಗೆ ಜಾಸ್ತಿ ರೇಟ್ ಕಾಸ್ಟ್ಲಿಯಸ್ಟ್ ಬೇಕು ಅಂತ ಹಠ ಮಾಡಿ ಹೋಗಿ ಫುಲ್ ಕ್ಯಾಶಲ್ಲಿ ಬೆಳಗ್ಗೆ ಹೋದ್ವಿ, ಸಾಯಂಕಾಲ ಗಾಡಿ ಕೈಗಿತ್ತು, ಹೋಗಿ ಹಠ ಮಾಡಿ ತಗೊಂಬಂದಿದ್ದು. ಕ್ವಶನು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಅರುಣ್ ರಾಕ್ ಅವ್ರು ಕೇಳಿರುವಂತದ್ದು. ಬ್ರದರ್ ನಿಮ್ಗೆ ಹ್ಯಾಟ್ಸ್ ಆಫ್ ಬ್ರದರ್, ಈ ಕ್ವಶನ್ ಕೇಳಲೇಬೇಕಾಗಿತ್ತು, ನೀವು ಕೇಳಿದ್ದೀರಾ. ದೊಡ್ಡಪ್ಪ ಯಾವಾಗ್ಲೂ ಮಸ್ತ್ ಆಗಿರೋ ಹುಡುಗಿರ ಜೊತೆ ಇರ್ತಾರಲ್ವಾ, ಅದು ಹೆಂಗ್ ಭಯ? ಹೇಳ್ ಭಯ, ಟಿಪ್ಸ್ ಕೊಡು ಭಯ. ಲವ್ ಫ್ರಮ್ ಬಿಜಾಪುರ. ಎಲ್ಲ ಫ್ರೆಂಡ್ಸೇ. ಸೊ ಮೋಸ್ಟ್ ಆಫ್ ದಮ್ ಆರ್ ಮೈ ಫ್ರೆಂಡ್ಸ್. ಅದು ಹೆಂಗೆ ಮಸ್ತ್ ಅಂತ ನನಗೇನು ಅನ್ಸಲ್ಲಪ್ಪ, ನನಗೆ ನಾರ್ಮಲ್ಲೇ ಅನ್ಸುತ್ತೆ. ಮೋಸ್ಟ್ಲಿ ನಿಮಗೆ ಮಸ್ತ್ ಅನ್ಸ್ಬೋದೇನೋ. ಸೊ ಹಂಗಾಗಿ ಐ ಹ್ಯಾವ್ ನೋ ಮೋರ್ ಆನ್ಸರ್ಸ್ ಫಾರ್ ದಟ್. ಅಲ್ಲ, ದೊಡ್ಡಪ್ಪ ಮಸ್ತ್ ಫಿಗರಲ್ಲಿ ಜೊತೆ ಇರ್ತಾರೆ ಅಂದರೆ ಅವ್ರು ಎಲ್ಲಿ ನೋಡಿದ್ದಾರೆ ಅಂತ ನನ್ನ ಕ್ವಶನ್. ಬೈ ನೆಕ್ಸ್ಟ್ ಕ್ವಶನ್, ನಿಮ್ ನೇಟಿವ್ ಯಾವ್ದಂತ ಕೇಳ್ತಾ ಇದ್ದಾರೆ? ನಮ್ದು ಬ್ಯಾಂಗ್ಳೂರ್. ನಿಮ್ದು? ನಮ್ಮದು ಬ್ಯಾಂಗ್ಳೂರೇ, ಅಕ್ಕಿಪೇಟು, ಬಳೆಪೇಟು, ಅಕ್ಕಿಪೇಟು, ಕಾಟನ್ ಪೇಟು ಐತಲ್ಲ, ಅಲ್ಲೇ ನಮ್ಮ ತಾತಂದು ಮೇನ್ ಊರು. ಮತ್ತೆ ಇನ್ನೊಂದು ಕ್ವಶನ್ ಅದೇ ಫಾಲೋಡ್ ಬೈ ಮದರ್ ಟಂಗ್ ಯಾವ್ದು ನಿಮ್ದು? ನಮ್ಮ ಮದರ್ ಟಂಗ್ ತೆಲುಗು. ಬೆಂಗಳೂರೇ, ಆದ್ರೆ ಮದರ್ ಟಂಗ್ ಆ್ಯಕ್ಚುಲಿ ಬೆಂಗಳೂರೇ. ನಮ್ಮ ತಾತ ಮುತ್ತಾತಂದು ಎಲ್ಲ ಬ್ಯಾಂಗ್ಳೂರೇ, ಬಟ್ ತೆಲುಗು ಮಾತಾಡ್ತೀವಿ, ನಾಯ್ಡೂಸು. ಬಟ್ ಸಮ್ವೇರ್ ರೂಟ್ಸಲ್ಲಿ ಕನೆಕ್ಷನ್ ಇರುತ್ತೆ, ಅದು ಎಲ್ಲಿ ಏನು ಅಂತ ಗೊತ್ತಿಲ್ಲ ಫ್ಯಾಮಿಲಿ ಟ್ರೀಯಲ್ಲಿ. ಸಿಂಧು ಕಡೆಯಿಂದ ಟಾಪ್ ಕ್ವಶನ್. ಇವ್ರದ್ದು ಮದರ್ ಟಂಗ್ ಹೇಳಂಗೆ ಇಲ್ಲ. ಆರ್ಯನ್ ಗೌಡ್ರು ಅಂತಾನೆ ಐತೆ, ತಿರ್ಗಾ ಏನು ಅಂತ ಕೇಳಿದ್ರೆ ಅವಮಾನ. ಇದು ಟಾಪ್ ಕ್ವಶನ್. 41 ಲೈಕ್ಸ್ ಬಂದಿದೆ ಇದಕ್ಕೆ. ಆರ್ಯನ್ ಬ್ರೋ, ನಿಮ್ಗೆ ಈ ಕ್ವಶನ್. ವೈ ಡು ಯು ಲೈಕ್ ದೀಸ್ ಬಾಯ್ಸ್ ಸೋ ಮಚ್? ಯು ಸೀಮ್ ಟು ಬಿ ವೆರಿ ಹ್ಯಾಪಿ ಅರೌಂಡ್ ದೆಮ್. ಅವಳು ಹೇಳಿದ್ನಲ್ಲ, ಅಂತ ಸ್ಟ್ರೆಸ್ ಬಸ್ಟರ್ಸ್ ಒಂಥರ ಖುಷಿ ನನಗೆ ಅವ್ರ ಜೊತೆ ಇರಕ್ಕೆ. ಅಲ್ಲ, ನಿಮ್ಗೆ ಇಷ್ಟು ಜನ ಫ್ರೆಂಡ್ಸ್ ಇದ್ದು ತುಂಬಾ ನಾನು ನೋಡಿರೋದ್ರಲ್ಲ, ನನಗೆ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ನನಗೆ ಎಲ್ಲಾ ತರ ಫ್ರೆಂಡ್ಸು ಇದ್ದಾರೆ. ಅವ್ರವ್ರನ್ನ ಎಲ್ಲೆಲ್ಲಿ ಮೀಟ್ ಆಗ್ಬೇಕು ಅಲ್ಲೆಲ್ಲ ಮೀಟ್ ಆಗೋದು. ಈಗ ನೀವು ಅಷ್ಟೇ, ನನಗೇನಾದ್ರು ಬೇಜಾರಾದ ನಾನು ನಿಮ್ಗೆ ಕೇಳ್ತೀನಿ ಎಲ್ಲಿದ್ದೀರಾ ಅಂತ. ಇಲ್ಲ ನೀವು ಕೇಳಿದ್ರೆ ನಾನು ಯಾವತ್ತೂ ಇಲ್ಲ ಅಂದಿರ, ಎಲ್ಲಿ ಬೇಕೋ ಬರ್ತೀನಿ. ಯಾಕಂದ್ರೆ ಅಷ್ಟು ಒಂಥರ ನೆಮ್ಮದಿ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮೀಟ್ ಆಗಿ ಹೋದ್ರೆ ಮನೆಗೆ ಹೋಗ್ತಾ ಇದ್ರು ಖುಷಿಯಾಗಿರುತ್ತೆ. ಈಗ ನಡ್ದಿದ್ದೆಲ್ಲ ಗ್ಯಾಪ್ಸ್ ಕೊಂಡು ನಕ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಲ್ಲ, ಎಲ್ಲಿಂದ ಎಲ್ಗೂ ಮ್ಯಾಚೇ ಆಗಲ್ಲ ವೇವ್ ಲೆಂತ್. ಅದು ವೇವ್ ಲೆಂತ್ ನನಗೆ ಪರ್ಸನ್ ಮರ್ಯಾದೆ ಅಷ್ಟೇ ನಂಗೆ ಇಂಪಾರ್ಟೆಂಟ್. ಸ್ಟೇಟಸ್ ಯಾರು ಹೆಂಗವ್ರೆ, ಯಾಕೆ ನಾನು ಹೇಳಿದ್ನಲ್ಲ, ನಾನು ನಮ್ಮ ಡ್ಯಾಡಿನ ನನಗೆ ನೀನು ಓನರ್ ಆಗಕ್ಕಿಂತ ಮುಂಚೆ ಲೇಬರ್ ಆಗು ಅಂತ ಹೇಳೋದು ನನಗೆ. ಓಕೆನಾ, ನಾನು ಲಾರಿ ಕೂಡ ಡ್ರೈವ್ ಮಾಡಿದ್ದೀನಿ, ನಮ್ದು ಬಂಡೆ ಲಾರಿ ಎಲ್ಲ ಇತ್ತು ಅವಾಗ. ನನ್ನ ಕೈ ಲಾರಿನೂ ಕೂಡ ಡ್ರೈವ್ ಮಾಡಿದ್ದೀನಿ ನಾನು. ಲೋಡು ಅನ್ಲೋಡು ಮಾಡ್ಸೋರು. ಅದೇ ನಾನು ಅವೆಲ್ಲ ನೋಡ್ಕೊಂಡ್ ಬಂದಿರೋದ್ರಿಂದ ನನಗೆ, ನಾನು ಅಲ್ಲಿ ಕೆಲಸದವ್ರ ಜೊತೆ ಅಲ್ಲೇ ಕುಂತ್ಕೊಂತ ಇದ್ದೆ, ಅವ್ರ ಜೊತೆ ಟೀ ಕುಡಿತಾ ಇದ್ದೆ. ಒಂದೊಂದ್ಸಲ ಭಾನುವಾರದತ್ತು ನಂಗೇನು ಕೆಲಸ ಇಲ್ಲ ಅಂದಾಗ ಅವ್ರನ್ನೇ ಕರ್ಕೊಂಡು ಪಾರ್ಟಿನೂ ಮಾಡಿದ್ದೀನಿ ಅವ್ರ ಜೊತೆಲೇನೆ. ಅವ್ರ ಪಂಚೆ ಉಟ್ಕೊಂಡ ಎಲ್ಲ ತೋಟದಲ್ಲಿ ಗದ್ದೆಲ್ಲ ಎಲ್ಲ ಅಲ್ಲೇ ಕಂಡೆ ಕುಂತ್ಕೊಂಡ್ಬಿಡ್ತಿದ್ದೆ. ಸೊ ಅದೆಲ್ಲ ನೋಡೋದ್ರಿಂದ ನನಗೆ ಯಾವ್ದು ಶಾಶ್ವತ ಅಲ್ಲ ಲೈಫ್ ಅಲ್ಲಿ. ಸೊ ಎಲ್ಲರ ಜೊತೆ ಹೆಂಗ್ ಬೇಕೋ ನಿನಗೆ ಎಲ್ಲಿ ಖುಷಿ ಸಿಗುತ್ತೋ ಅಲ್ಲಿರು. ನೀನು ಸ್ಟೇಟಸ್ ಅಂತಾನೆ ಹೋದ್ರೆ ನೀನು ಅದೇ ರೀತಿಯ ಫ್ರೆಂಡ್ಸ್ಗಳನ್ನೇ ಮಾಡ್ಕೊಬೇಕು. ಅಷ್ಟೇ ಖರ್ಚಿರುತ್ತೆ, ಅಲ್ಲಿ ಬೇಜಾನ್ ಎಲ್ಲ ನಡೀತವೆ. ಅವಕ್ಕ ನಾವು ಇನ್ವಾಲ್ವ್ ಆಗಿರ್ಬೇಕು. ನಂಗೆ ಅದೆಲ್ಲ ಇಷ್ಟ ಇಲ್ಲ. ನಂಗೆ ಆಟಿಟ್ಯೂಡ್ ಇರಬಾರ್ದು, ಫ್ರೀಯಾಗಿ ಮಾತಾಡ್ಬೇಕು ಅಷ್ಟೇ. ನೆಕ್ಸ್ಟ್ ರವಿ ಕಿರಣ್ ಕಡೆಯಿಂದ ಕ್ವಶನ್. ನೀವಿಬ್ಬರಿಗೂ ಒಬ್ಬೊಬ್ಬರಾಗಿ ಫಸ್ಟ್ ಆನ್ಸರ್ ಮಾಡಿ. ಫಸ್ಟ್ ನಿಮ್ದು ನೆಟ್ವರ್ತ್ ಎಷ್ಟು? ನೆಟ್ವರ್ತ್ ಇನ್ಕಮ್ ಟ್ಯಾಕ್ಸ್ ಎವ್ರಿ ಇಯರ್ ನಾವು ಪೇ ಮಾಡ್ತೀವಲ್ಲ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಖರ್ಚು ಕೇಳಲ್ಲ ನೀವು, ಹೇಳಿ, ಎರಡು ಹೇಳಿ. ಫಸ್ಟ್ ಖರ್ಚು ಹೇಳಿ. ಏನಿಲ್ಲ ಗುರು, ಬಟ್ ಏನ್ ಜನ ಏನ್ ನೋಡ್ತಾರೆ ಅದು ಹಂಗಿರಲ್ಲ. ನಮ್ ಜೀವನ 10,000 ದುಡಿಯೋನ್ಗೂ ಅಷ್ಟೇ ಖರ್ಚು ಇರುತ್ತೆ. ನಾವು ಲಕ್ಷ ದುಡಿದ್ರೆ 10,000 ರೂಪಾಯಿ ತಗೊಂಡೋಗೋದೇ ನಮ್ಗೆ ಕಷ್ಟ ಇರುತ್ತೆ ಮನೆಗೆ. ಯಾಕಂದ್ರೆ ಅಷ್ಟೇ ಎಕ್ಸ್ಪೆಂಡಿಚರ್ ಇರುತ್ತೆ. ಲೋನ್ಸು, ಚೀಟಿಗಳು ಕಟ್ಟೋದು, ಆಮೇಲೆ ನಮ್ಮದವ್ರಿಗೆ ಕೆಲವ್ರಿಗೆ ಎಜುಕೇಶನ್ಗಳು ಫೀಸ್ಗಳು ಕಟ್ಟೋದು, ಅದೆಲ್ಲ ಐತೆ ನಮಗೆ. ಸೊ ಅದಕ್ಕೆಲ್ಲ ಹಂಗಂಗೆ ಹೋಗ್ತಾ ಇರ್ತದೆ. ಏನೋ ಒಂದ್ ನೋಡಿದ್ರೆ ಅದನ್ನ ಯಾರ ಹತ್ರ ಕೇಳಿದ್ರೆ ನೀವೇ ತಗೊಳೋಷ್ಟು ಶಕ್ತಿ ಇದೆ. ಖಂಡಿತ ಕಾದು ತಗೊಂತೀವಿ. ನಿಮ್ ಗುರು, ನೀನೇನೋ ಬೇರೆ ಆನ್ಸರ್ ಇಟ್ಟಿದೆ ನೆಟ್ವರ್ತ್ ಹೇಳೋದಕ್ಕೆ? ನೆಟ್ವರ್ತ್ ಅನ್ನೋದು ಏನು ಇರಲ್ಲ ನನಗೆ ಗೊತ್ತಿರಂಗೆ. ಆಯಿತಾ, ನಮ್ಮಮ್ಮ ಹೇಳೋರೆ ಏನಾದರೂ ಇದ್ದರೆ ಅದು ಎಣಿಸ್ಬೇಡ ಕಮ್ಮಿ ಆಗೋಯ್ತದೆ ಅಂತ. ಸೊ ಎಣಿಸೋಂಗಿಲ್ಲ. ಇನ್ನೊಂದೇನೆಂದರೆ ನೆಟ್ವರ್ತ್ ಏನಕ್ಕೆ ಬೇಕಾಗಿರೋದು, ಯಾರಾದರೂ ಹೇಳ್ಕೊಬೇಕಂದ್ರೆ ನಾನಿಷ್ಟು ಸಾವಿರ ಆಗಿದ್ದೀನಿ, ಇಷ್ಟು ಲಕ್ಷಕ್ಕಿದ್ದೀನಿ ಅಂತ. ನಮಗೆ ಅದು ಬೇಕಾಗಿಲ್ಲ. ನನಗೆ ಆ ಆ್ಯಟಿಟ್ಯೂಡು ಬೇಡ, ಇದು ಬೇಡ, ಆ ದೌಲತ್ತು ಅನ್ನೋದು ಬೇಡ. ಆಯಿತಾ, ಇರ್ಬೋದು, ಇರಲಿ, 1000 ಇರಲಿ. ನಮ್ಮ ತಾತನ ಹತ್ರ 1000 ರೂಪಾಯಿ ಇತ್ತು, ನಾವು 10,000 ರೂಪಾಯಿ ಇಟ್ಕೊಂಡಿದ್ದೀವಿ ಅಂದರೆ ಅದು ಅವ್ರ ಆಶೀರ್ವಾದ. ಇರ್ಬೋದು, ಇರಲಿ. ಬಟ್ ನೆಟ್ವರ್ತ್ ಅನ್ನೋದು ಡಸಂಟ್ ಮೇಕ್ ಸೆನ್ಸ್. ನೆಟ್ವರ್ತಿಂದ ಒಂದು ಫ್ರೆಂಡ್ಶಿಪ್ ಆಗೋದು, ನೆಟ್ವರ್ತಿಂದ ಒಬ್ರು ನಮ್ಮನ್ನ ಇಷ್ಟಪಡೋದು, ಅದೆಲ್ಲ ಫೇಕು, ಆರ್ಟಿಫಿಷಿಯಲ್ಲು.
ಸೊ ದಟ್ ಈಸ್ ನಾಟ್ ನೀಡೆಡ್ ಅಂತ ನನ್ನ ಫೀಲಿಂಗ್. ರವಿ ಕಿರಣ್ ಅವರೇ ಆನ್ಸರ್ ಸಿಕ್ತು ಅನ್ಸುತ್ತೆ ನಿಮಗೆ. ನೆಟ್ವರ್ಕ್ ಬಗ್ಗೆ ಏನು ಕ್ರೇಜಿಯಾಗಿ ಆನ್ಸರ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ನಾವು ಕೇಳೋದಲ್ಲ, ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಏನೇ. ಉಮಾ ಸುರೇಶ್ ಅವ್ರ ಕಡೆಯಿಂದ ನಿಮ್ಮಿಬ್ರು ಫೇವ್ರೆಟ್ ಡ್ರಿಂಕ್ಸ್ ಬ್ರ್ಯಾಂಡ್ ಯಾವುದು? ಹೇಳಿ. ಎಣ್ಣೆ ಹೊಡಿಯಲ್ಲ ಅಂತ ಮಾತ್ರ ಹೇಳ್ಬೇಡಿ, ಯಾರು ನಂಬಲ್ಲ ಇಲ್ಲಿ. ಹೇಳಿ ಹೇಳಿ ಹೇಳಿ. ನಂಗೆ ಡಿಪೆಂಡ್ಸ್. ಕೆಲವರು ಫ್ರೆಂಡ್ಸ್ ಬಂದಾಗ ಅವ್ರು ಬೇರೆ ತಗೊಂಡ್ಬಂದಿರ್ತಾರೆ, ಅವ್ರ ಜೊತೆ ಕುಂತ್ಕೊಂಡಾಗ ಆ ಥರ ತಗೊಂತೀವಿ. ಇನ್ ಕೆಲವ್ರ ಜೊತೆ ಕುಂತ್ಕೊಂಡಾಗ ಅವ್ರ ಲೆವೆಲ್ ನಾವ್ ಯಾವ್ದು ಬೇಕೋ ಅದೇ ತಗೊಂತೀವಿ. ಇನ್ ಯಾವ್ದು ನಾವೇನ್ ಚೇಂಜ್ ಮಾಡಲ್ಲ. ನಮ್ ಜೊತೆ ಕುತ್ಕೊಂಡಾಗ ಯಾವ್ದು? ಅದೇ ರೀತಿ ದಿವಸ ಮನೇಲಿ ಆದ್ರೆ ಒಬ್ನೇ ಆದ್ರೆ ಬ್ಲೂ ಲೇಬಲ್ ಅವು ಕೆಲವು ಸ್ಟಾಕ್ ಇರ್ತದೆ ಅಷ್ಟೇ. ಯಾರು ತಗೊಂಬರೋ ಇನ್ನೊಂದು ಅದಕ್ಕೆ ಆಡೆಡ್ ಕ್ವಶನ್, ಯಾವಾಗ ಫಸ್ಟ್ ಎಣ್ಣೆ ಹೊಡೆದಿದ್ದು ನೀವು? ಯಾವ ಏಜ್ ಅಲ್ಲಿ? ಕಾಲೇಜಲ್ಲಿ ಇದ್ದಾಗ ಫ್ರೆಂಡ್ಸ್ ತಗೊಂಡ್ರು. ಏನೋ ಒಂಥರ ವಾಸನೆ ಬದಾಯ್ತು. ಏನೋ ಅಂದ್ರೆ ಇಂಟರ್ವಲ್ ಹೇಳ್ತೀನಿ. ಸರಿ ಹೋದೆ. ನನ್ಗೆ ಬಾಟ್ಲು ತೋರಿಸಿಲ್ಲ. ಒಂದೇ ಒಂದು ಚಿಕ್ಕದೊಂದು ಡಿಬ್ಬಿಲ್ ಹಾಕ್ಬಿಟ್ಟು ಕೊಟ್ರು. ಏನು ಒಂದೇ ಸಿರಪ್ ಕುಡಿ ಅಂತಂದ್ರು. ಕುಡಿದ್ಬಿಟ್ಟೆ. ಬರೀ ಒಂದೇ ಒಂದು ಅಷ್ಟೇ ಅದು ಮಾಮೂಲ ಬಿಟ್ಟಿ ಕ್ಯಾಪ್ ಎಷ್ಟಿರುತ್ತೋ ಅಷ್ಟೇ. ಅಷ್ಟಕ್ಕೆ ನಾನು ಇಡೀ ಕ್ಲಾಸ್ ಅಲ್ಲಿ ಅವಳಿಗೆ ಕೊಟ್ಬಿಟ್ಟಿದ್ದೆ. ಅಂದ್ರೆ ಅದೇನ್ ಎಫೆಕ್ಟ್ ಆಗಿಲ್ಲ, ಬಟ್ ಕುಡ್ದವ್ರು ಹಿಂಗ್ ಆಡ್ತಾರೆ ಅನ್ನೋದು ಒಂದು ನಂಗೊಂದು ತಲೆಯಲ್ಲಿ ಇತ್ತು. ನಾನ್ ಕುಡ್ಬಿಡಿ ಹಂಗೆ ಆಡ್ಬೇಕು, ಹಂಗೆ ರಿಯಾಕ್ಟ್ ಮಾಡ್ಬೇಕು. ಇನ್ನೊಂದ್ಸಲ ತಿರ್ಗಾ ಸೆಕೆಂಡ್ ಪಿ ಯು ಅಲ್ಲಿ ಹಿಂಗೆ ಒಂದ್ಸಲ ಕುಂತ್ಕೊಂಡಾಗ ಅವ್ರು ತಗೊಂಡಿದ್ರು. ಟ್ರೈ ಮಾಡಿ ಫೋರ್ಸ್ ಮಾಡಿದಾಗ ತಗೊಂಡಿದ್ದು. ಕೊನೆಗೆ ಅವರೇ ನನ್ನ ಮನೆಗೂ ಡ್ರಾಪ್ ಮಾಡಂಗೆ ಆಗಿ ಹೋಗಿ ಗುಬ್ರ ಹಾಕೊಂಡು ಮಲ್ಕೊಂಡು ಅವಾಗ ಒಂದಷ್ಟು ಸೀನ್ಗಳಾಗಿ. ನೆನಪಿದ್ಯಾ ಯಾವ ಬ್ರ್ಯಾಂಡ್ ಅಂತದ್ದು? ಸ್ಮಿರ್ನಾಫ್ ಕಂಪನಿ. ಅದಾದ್ಮೇಲೆ ಒಂದೊಂದ್ಸಲ ಸಿಗಾಕೊಂಡು ನಮ್ಮಪ್ಪ ಈ ಸಾರ್ವಭೌಮ ಫಿಲಮ್ ಅಲ್ಲಿ ನಮ್ಮ ಶಿವರಾಜ್ ಕುಮಾರ್ ಅವ್ರನ್ನ ಪಾಕಿಸ್ತಾನ ಅವ್ರು ಕಟಾಕ್ತಾರೆ ಹಂಗ್ ನಾನು ಕಟಾಕಿ ಮನೇಲಿರೋ ಬಾತ್ ಟಬಲ್ ಫುಲ್ ಕೋಲ್ಡ್ ವಾಟರ್ ಫಿಲ್ ಮಾಡಿ ಅದ್ರಲ್ಲಿ ಹಾಕಿ ಅದೇ ಕೈ ಕಲಲ್ಲ ಹಿಂದೆ ಕಟಾಕ್ಬಿಟ್ಟವ್ರೆ. ದೊಣ್ಣೆ ತಗೊಂಡ್ ಸರಿಯಾಗಿ ಹೊಡೆದು ಅವಾಗ ನನಗೆ ಕೈ ಮೂಳೆಲ್ಲ ಮುರಿದಾಕ್ಬಿಟ್ಟಿದ್ರು. ಈಗ ಇಟ್ಬಿಟ್ಟು ರಪ 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 ನಾನು ಹತ್ತೇ ಹೊಡೆದ್ರು. ಮೂಳೆ ಫುಲ್ ಪುಡಿ ಆಗೋರ್ಗು ಬಿಟ್ಟಿಲ್ಲ. 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟವ್ರೆ. ಅದೇನದು ಆಪರೇಷನ್ ಆಗಿರೋ ಮಾತುಗಳು. ಇದು ಮಾತ್ರ ಹಿಂಗ್ ಇಟ್ಬಿಟ್ಟು ಹ್ಯಾಂಗರ್ ಅಲ್ಲಿದೆಲ್ಲ ರಾಡ್ ಇದೆಯಲ್ಲ ಆ ತರ ರಾಡ್ ತಗೊಂಡು ಹಿಂಗ್ ಹಿಡ್ಕೊಂಡ್ ಕೈ ರಪ 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 ನಾನು ಹೆವಿ ಹಾಕೊಂಡ್ಬಿಟ್ಟಿದ್ದೆ. ಮೂಳೆ ಮುರಿದೋಳಾಗೈತೆ ನನಗೆ ಗೊತ್ತಿಲ್ಲ. ಆಮೇಲೆ ಬಿಡ್ಸಕ್ ಬಂದವಳು ಯಾರೋ ಒಂದ್ ಇಬ್ರು ಹೊರಗಡೆಯಿಂದ ಬಂದಿದ್ರು. ಅವ್ರಿಗೂ ಪಾಪ ಹೊಡ್ಬಿಟ್ಟು ಕಳ್ಸ್ಬಿಟ್ಟಿದ್ದೆ ನಾನು. ಆಮೇಲೆ ಬೆಳಗ್ಗೆ ಎದ್ದೇಳ್ತೀನಿ ಕೈ ಹಿಂಗ್ ಬೀಳ್ತಾ ಇದೆ. ಏನು ನೋಡ್ರೆ ಕೈ ಮೂಳೆನೇ ಇಲ್ಲ. ಆಮೇಲೆ ಕರ್ಕೊಂಡೋಗಿ ಅವರೇ ಆಪರೇಷನ್ ಎಲ್ಲ ಮಾಡಿಸಿ ಕರ್ಕೊಂಡ್ಬಂದು. ಎಣ್ಣೆ ಹೊಡೆದಿದ್ದು ಕಾಲೇಜಲ್ಲಿ. ಅದು ನಾವು ನಮ್ಗೆ ಯಾರಿಗೂ ಗೊತ್ತಿಲ್ಲ. 3 ಜನ ಇದ್ರು ಕಲ್ಪ್ರೆಟ್ಸ್. ಬಿಯರ್ ತಗೊಂಬಂದು ಸ್ವಲ್ಪ ಗ್ಲಾಸ್ಗೆ ಹಾಕಿ ನೀರು ಹಾಕಿ ಕುಡ್ದಿದ್ದು. ಬಿಯರ್ ನೀರ ನಮಗೆ ಗೊತ್ತಿರಲಿಲ್ಲ ಅವಾಗ ಏನು ಅಂತ. ಸೊ ಯಾರೋ ಒಬ್ಬ ಕಲ್ಪ್ರೆಟ್ ಇದ್ದ ನಮ್ಮ ಗ್ರೂಪಲ್ಲಿ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಿಯರ್ ತೊಗೊಂಬಂದಿದ್ದ. ಆವಾಗ ನಮ್ಮ ಬಿಯರ್ ಹೆಂಗೆ ಕುಡಿಬೇಕು ಅಂತಲೂ ಗೊತ್ತಿಲ್ಲ. ಆವಾಗ ಓಪನ್ ಮಾಡಿ ಗ್ಲಾಸಲ್ಲಿ ಸ್ವಲ್ಪ ಹಾಕಿ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಕುಡ್ದಿದ್ವಿ. ಸೊ ಅದು ಫಸ್ಟ್ ಟ್ರೈ. ಸೊ ಅದಾದಮೇಲೆ ಮಾಮೂಲಿ ಕಾಲೇಜಲ್ಲಿ ರೊಮೋನ ಅದು ಇದು ಎಲ್ಲರೂ ಕುಡಿಯೋರು, ಅದೆಲ್ಲ ಅಷ್ಟೇ ಅಲ್ಲಿಗಾಯ್ತು. ಈಗ ನಿಮ್ಗೆಲ್ಲ ಗೊತ್ತು ನಂಗೆ ಕುಡಿಯೋದು ಬಿಟ್ಬಿಡೀನಿ ಅಂತ. ಹಾಂ, ಈಗ ಇಷ್ಟಪಟ್ಟು ಕುಡಿಯೋದಂದರೆ ರೆಡ್ ವೈನು. ಸೊ ಇಷ್ಟಪಟ್ಟು ಎಲ್ಲಾದರೂ ಅಂದರೆ ನನಗೆ ಮೇನ್ ಕಂಪ್ನಿ ಮ್ಯಾಟ್ರ್ ಆಗುತ್ತೆ. ಸೊ ನಾನು ಎಲ್ಲರ ಜೊತೆನೂ ಕುಡಿದ್ರೆ ನಿಮ್ಮ ಜೊತೆನೇ ಕುಡಿಯೋದು. ಅದು 1 ಗ್ಲಾಸ್ ಆಫ್ ರೆಡ್ ವೈನು. ಹೋದರೆ ಅವರು ಭಯ ಜೊತೆ ಹೋದರೆ ಅಲ್ಲಿ, ಇಲ್ಲ ನಿಮ್ಮ ಜೊತೆ ಅಷ್ಟೇ. ಅದು ತುಂಬ ರೆಡ್ ವೈನ್. ಇಲ್ಲ ನಾವೇನಾದ್ರೂ ಆ ಸ್ಪಾಟ್ ರಿವೀಲ್ ಮಾಡಿದ್ರು ಅಂದ್ರೆ ನಾಳೆ ಬೆಳಗ್ಗೆ ಒಂದು 5 ಇಂದ 6 ಹೊಯ್ಸಳ ಸೆಕ್ಯೂರಿಟಿ ಮಾಡ್ಬೇಕು ಆ ಸ್ಪಾಟ್ನ. ಸೊ ಒನ್ ಆಫ್ ಬ್ಯಾಂಗ್ಳೂರ್ ಸೆಂಟ್ರಲ್ ಅಲ್ಲಿ ಯಾರು ಗೆಸ್ ಮಾಡಕ್ಕಾಗಲ್ಲ. ಬ್ಯಾಂಗ್ಳೂರ್ ಸೆಂಟ್ರಲ್ ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದ ಸೇಫೆಸ್ಟ್ ಅಂಡ್ ಹಾಟೆಸ್ಟ್ ಪ್ಲೇಸ್. ಹಾಟೆಸ್ಟ್ ಇಲ್ಲ, ಸೇಫೆಸ್ಟ್ ಅಂಡ್ ಕಾಮೆಸ್ಟ್ ಪ್ಲೇಸು. ನೀನ್ ಕಾರಲ್ಲಿ ಹೋಗಿ ಕುತ್ಕೋ, ನೈಟ್ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆ 10 ಗಂಟೆವರೆಗೂ ಕುತ್ಕೋ, ಒಬ್ಬ ಬಂದು ಕೇಳಲ್ಲ ಅಂತ ಜಾಗ ಅದು. ಅದು ಬರೀ ನನಗೆ, ಆರ್ಯನ್ಗೆ ಮತ್ತೆ ಸುಜಿತ್ಗೆ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ. ಹೌದು, ಸುವಾಗ ಹೋಗು ಗೊತ್ತು. ಓಕೆ, ಆ ಪ್ಲೇಸ್ ಯಾರಿಗೂ ರಿವೀಲ್ ಮಾಡಲ್ಲ. ದೊಡ್ಡಪ್ಪ ಹೇಗೆ ಗರ್ಲ್ಸ್ ನ ಇಂಪ್ರೆಸ್ ಮಾಡ್ತಾನೆ? ನಾನು ಯಾವತ್ತೂ ಯಾರನ್ನೂ ಇಂಪ್ರೆಸ್ ಮಾಡಬೇಕು ಅಂತ ಮಾಡ್ದವನಲ್ಲ. ನಾನು ನ್ಯಾಚುರಲ್ ಆಗಿರ್ತೀನಿ. ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ನಾನು ಎಲ್ಲರನ್ನೂ ಒಳ್ಳೆ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತೀನಿ.
ಸೊ ಎಲ್ಲರ ಹತ್ರನೂ ಚೆನ್ನಾಗಿರ್ತೀನಿ. ಇವಾಗ ಮ್ಯಾಡಿ ಹುಡುಗ ಇನ್ನೊಬ್ರು ಹುಡುಗಿ ಅಂತ ಯಾವತ್ತೂ ಟ್ರೀಟ್ ಮಾಡೋದವನಲ್ಲ. ಸೊ ಅದ್ಯಾಕ್ ನನ್ನ ಎಕ್ಸಾಂಪಲ್ ಕೊಟ್ಟೆ ಬ್ಯಾಗ್ ಅಲ್ಲ ಅಂದ್ರೆ ಹೇಳ್ತಾ ಇರೋದು ಇವಾಗ ಡೌಟ್ ಇತ್ತು. ಓಕೆ ಓಕೆ ಸೊ ಆ ಥರ ಐ ಟ್ರೀಟ್ ಎವ್ರಿಬಡಿ ಆಸ್ ದ ಸೇಮ್. ಸೊ ಇಟ್ ಈಸ್ ನಥಿಂಗ್ ಕಾಲ್ಡ್ ಇಂಪ್ರೆಸ್. ನಾನು ನ್ಯಾಚುರಲ್ ಆಗಿರ್ತೀನಿ. ಅವರೇ ಬಿಟ್ಬಿಡ್ತಾರ ಅಂತೀಯ? ಬೀಳಲ್ಲ. ಬಿಡ್ಸ್ಕೊಂಡು ಅದು ಅದ್ರ ಆನ್ಸರ್ ನಾನು ಹೇಳಕ್ಕಾಗಲ್ಲ. ಇಟ್ ಇಸ್ ನಥಿಂಗ್ ಕಾಲ್ಡ್ ಇಂಪ್ರೆಸ್. ಅದ್ರಲ್ಲಿ ಏನಿಲ್ಲ ಇಂಪ್ರೆಸ್ ಮಾಡಬೇಕು ಅಂತ ಏನಿಲ್ಲ. ಫಸ್ಟ್ ಯಾವಾಗ ಕೊಟ್ಟಿದ್ದು ಕಿಸ್ ಯಾರಿಗೆ? ಏನೋ ಲೈಫ್ ಫಿಲಮ್ ಆಗಿದ್ರೆ ಆ ಫಿಲಮ್ಗೆ ಏನಂತ ಟೈಟಲ್? ಆಡಿ ಕ್ರಿಯೇಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಯೋಗ ಮಾಡ್ತಾ ಇನ್ ಮನೇಲೆ. ಯಾರ ಜೊತೆ? ಸುಮ್ನೆ ಕೆಲಸ ಮಾಡ್ತಾನೆ. ಸುಮ್ನೆ ಇರಪ್ಪ. ಇವಾಗ ಅದು ಕ್ವಶನ್ ನಿಂದ ಅಥವಾ ಪರ್ಸನಲ್ ಕ್ವಶನ್ ನಿಮ್ ಕಡೆಯಿಂದನಾ ಅಥವಾ ಜನದ ಕಡೆಯಿಂದನಾ? ಇಲ್ಲ, ಕ್ಯಾಮ್ರಾ ಆನ್ ಇರಲಿದ್ದು ಆಯ್ತಾ? ಅವಳು ನನ್ ಸ್ನ್ಯಾಪ್ ತೆಗ್ದು ಹಾಕಿದ್ರೆ ನನ್ ಪ್ರಾಬ್ಲಮ್ ಅಲ್ಲ ಅದು. ನಿನ್ ಡವ್ ಇರ್ಬೋದು, ಇಟ್ಕೋ. ನನ್ಗೆ ಹೆಂಗ್ ಗೊತ್ತು ಅವಳು ನಿಂಗೆ ಗೊತ್ತು ಅಂತ? ನೀನೇನ್ ಫೋಟೋ ಹಾಕೊಂಡು ಓಡಾಡ್ತೀವಿ ತಲೆ ಮೇಲೆ? ನಾನು ಮೆಸೇಜ್ ಮಾಡ್ತಾ ಇದ್ದೀನಿ. ಈಗ ನೀನು ನೀನ್ ಮೆಸೇಜ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಾ? ಕೇಳಬಹುದು. ಅವ್ರಿಗೆ ಏನ್ ರೀಚ್ ಆಗಲ್ಲ ರೀಚ್ ಆಗ. ಆಯ್ತು ಹೇಳಿ ಬೈ. 1 ಗಂಟೆ ಆಯ್ತು. ಕೇಳ ಕ್ವಶನ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.